ಸಾಗಿ ಬಂದಿರತಕ್ಕಂಥ ಪ್ರವಚನ ನಿನ್ನಿನ ದಿವಸ ಮಲ್ಲಮ್ಮ ತಾಯಿ ತನ್ನ ಬಾಲ್ಯ ಜೀವನವನ್ನ ತಂದೆ ತಾಯಿಗಳ ಸಂಸ್ಕಾರದೊಳಗಿಂದ ಬೆಳಿಲಿಕ್ಕತ್ತಾಳೆ. ಯಾವ ಸಂಸ್ಕಾರ ತಗೊಂಡ ಕೇಳಿದ್ರೆ ಸಂಸ್ಕಾರಗಳೊಳಗೂ ಕೂಡ ಎರಡು ಥರದಿಂದ ಸಂಸ್ಕಾರಗಳಿಂದ ಇರ್ತವೆ. ಹೆಂಗ ಎರಡು ಜ್ಞಾನದೊಳಗನು ಎರಡು ಥರದ ಜ್ಞಾನ ಇರ್ತದೆ. ಒಂದು ಲೌಕಿಕದ ಜ್ಞಾನ, ಇನ್ನೊಂದು ಪಾರಮಾರ್ಥಿಕ ಜ್ಞಾನ, ಅದಕ್ಕೆ ಆಧ್ಯಾತ್ಮದ ಜ್ಞಾನ ತಂದು ಕರೀತಾರೆ. ಇದು ಲೌಕಿಕದ ಜ್ಞಾನ ತಿಳ್ಕೊಂಡ್ರ ತಂದೆ ತಾಯಿ ಏನ್ರಿ ಊರಾಗಿರ್ತಕ್ಕಂಥ ಹಿರಿಯರು ಅಣ್ಣ ತಮ್ಮ ಇವರೆಲ್ಲ ಹೇಳಿ ಕೊಡ್ತಕ್ಕಂಥದ್ದು. ಅತ್ತೆ ಅಂದ್ರೆ ಏನು, ಮಾವ ಅಂದ್ರೆ ಏನು, ಗಂಡ ಅಂದ್ರೆ ಏನು ಏನ್ರಿ ಇವೆಲ್ಲ ಲೌಕಿಕದ ವಿಚಾರ ಏನದವಲ್ಲ. ಹೊಲದಾಗಿಂದ ಹೆಂಗೆ ಕೆಲಸ ಮಾಡಬೇಕು, ಬಂದವ್ರಿಗೆ ಯಾವ ರೀತಿಯಾಗಿ ಮಾತಾಡಿಸ್ಬೇಕು, ಇವೆಲ್ಲ ಏನದವಲ್ಲ ಇವೆಲ್ಲ ಲೌಕಿಕದ ಜ್ಞಾನ ತಗೊಂಡು ಕರೆದುಕೊಂಡು ಬರ್ತಾವೆ. ಆದ್ರೆ ಆಧ್ಯಾತ್ಮಿಕ ಜ್ಞಾನ ಪಾರಮಾರ್ಥಿಕ ಜ್ಞಾನ ತಗೊಂಡು ಕೇಳಿದ್ರೆ ಇದರೊಳಗಿಂದ ಸಂಸಾರ ಅನ್ನತಕ್ಕಂಥದನ್ನು ಬರಂಗಿಲ್ಲ. ಇದರೊಳಗಿಂದ ಗಂಡ ಬರಂಗಿಲ್ಲ, ಹೆಂಡತಿ ಬರಂಗಿಲ್ಲ, ಮಕ್ಕಳು ಬರಂಗಿಲ್ಲ, ಬೇರೆ ಯಾವ ವಿಚಾರಗಳು ಕೂಡ ಬರಂಗಿಲ್ಲ. ಪಾರಮಾರ್ಥಿಕ ಜ್ಞಾನ ತಗೊಂಡ್ರೆ ಪರಮಾತ್ಮನ ಬಗ್ಗೆನೇ ತಿಳ್ಕೊಳ್ಳೋ ಜ್ಞಾನಕ್ಕೆ ಪಾರಮಾರ್ಥಿಕ ಜ್ಞಾನ ತಗೊಂಡು ಕರೀತಾರೆ. ಯಾರ ಬಗ್ಗೆ ತಿಳ್ಕೊಳ್ಳೋದು? ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳೋದು. ಪರಮಾತ್ಮ ಎಲ್ಲದನ, ಪರಮಾತ್ಮ ಹೆಂಗದನ, ಪರಮಾತ್ಮ ಏನು ಮಾಡಕತ್ಯಾನ, ನಾವೆಲ್ಲ ಎಲ್ಲಿದಿಂದ ಬಂದೀವಿ, ನಾವೆಲ್ಲ ಏನು ಮಾಡಬೇಕಾಗಿದೆ, ಮುಂದೆ ನಾವು ಎಲ್ಲಿಗೆ ಹೋಗಬೇಕಾಗಿದೆ ಅನ್ನೋದನ್ನು ಇದನ್ನೆಲ್ಲ ಏನು ತಿಳ್ಕೊಳ್ತಕ್ಕಂಥ ಜ್ಞಾನ ಐತಲ್ಲ ಇದಕ್ಕೆ ಪಾರಮಾರ್ಥಿಕ ಜ್ಞಾನ ತಿಳ್ಕೊಂಡು ಕರೀತಾರೆ. ಇಲ್ಲಿ ಮಲ್ಲಮ್ಮಳಿಗೆಂದ ಬಾಲ್ಯ ಜೀವನದ ಒಳಗೇನೆ ಅವಳಿಗೆ ಪಾರಮಾರ್ಥಿಕ ಜ್ಞಾನವನ್ನು ಕೊಡ್ಲಿಕ್ಕತ್ತಾರೆ. ಯಾರು? ತಾಯಿಯಾಗಿರ್ತಕ್ಕಂಥವಳು, ತಂದೆಯಾಗಿರ್ತಕ್ಕಂಥವರು. ಯಾವಾಗಿಂದ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಮಲ್ಲಮ್ಮಳಿಗೆ ಈ ಪಾರಮಾರ್ಥಿಕ ಜ್ಞಾನವನ್ನು ನೀಡ್ಲಿಕ್ಕತ್ತಾರ ಅಂದ್ರೆ ಲಿಂಗ ಪೂಜೆ ಹೆಂಗೆ ಮಾಡ್ಕೋಬೇಕು, ಲಿಂಗ ಅಂದ್ರೆ ಏನು ಏನ್ರಿ, ತನ್ನ ಜೊತೆ ಒಳಗಿನ ಮಗಳಿಗಿನ ಕೂಡ ಸ್ನಾನ ಮಾಡಿಸ್ಕೊಂಡು ತನ್ನ ಜೊತೆ ಒಳಗಿಂದ ಪೂಜೆದ ಕೋಣಿಗೆಂದ ಕರ್ಕೊಂಡು ಹೋಗಿ ತಾನು ಎದುರಿಗೆಂದ ಕೂತ್ಕೊಂಡು ತಾನು ಎಲ್ಲೆಲ್ಲಿ ಜಾಗದೊಳಗಿಂದ ವಿಭೂತಿ ಧರಿಸ್ಕೋತಾಳೋ ಮಗಳಾಗಿರ್ತಕ್ಕಂಥ ಮಲ್ಲಮ್ಮಳಿಗೆನೂ ಕೂಡ ಅದೇ ವಿಭೂತಿ ಅನ್ನತಕ್ಕಂಥ ಧರಿಸೋದು. ತಾನು ಯಾವ ರೀತಿಯಾಗಿ ಅಂಗೈ ಒಳಗಿಂದ ಲಿಂಗ ಅಂತಕ್ಕಂಥ ಇಟ್ಕೋತಾಳೋ ಆ ಮಲ್ಲಮ್ಮಳಿಗೆನೂ ಕೂಡ ಆ ಲಿಂಗ ಅಂತಕ್ಕಂಥ ಇಟ್ಕೊಳ್ತಕ್ಕಂಥ ಕಲಿಸೋದು. ನೋಡ್ರಿ, ಅಷ್ಟು ಚಿಕ್ಕ ವಯಸ್ಸಿನೊಳಗೆ ಎಂಥ ಜ್ಞಾನ ಕೊಟ್ಟಾರ ತಗೊಂಡ ಕೇಳಿದ್ರೆ ಯಾವ ದೇವಸ್ಥಾನದೊಳಗಿರ್ತಕ್ಕಂಥ ಲಿಂಗ ಬೇರೆ ಅಲ್ಲ, ಕೊರಳೊಳಗಿರ್ತಕ್ಕಂಥ ಇಷ್ಟಲಿಂಗನೂ ಕೂಡ ಬೇರೆ ಅಲ್ಲ, ಅದನ್ನೂ ಕೂಡ ಮಲ್ಲಿಕಾರ್ಜುನೇ, ಇದನ್ನೂ ಕೂಡ ಮಲ್ಲಿಕಾರ್ಜುನೇ ತಗೊಂಡಂಥ ಜ್ಞಾನವನ್ನು ತಂದೆ ತಾಯಿ ಆಗಿರ್ತಕ್ಕಂಥವರು ಮಲ್ಲಮ್ಮಳಿಗೆ ಅಂತ ನೀಡ್ತಾರೆ. ಅದಕ್ಕಾಗಿಯೇ ಮಲ್ಲಮ್ಮ ನಿನ್ನಿನ ದಿವಸ ಮೇಲೆ ಹೇಳಿದ್ನಲ್ಲ, ಅವಳ ಆಟ ಪಾಠಗಳನ್ನು ನಮ್ಮ ಮಕ್ಕಳಂಗಂದ ಎಲ್ಲರ ಚಿಣಿದಾಣ ತೋಣಿಂದ ಆಟ ಆಡಲಿಲ್ಲ ಏನ್ರಿ, ಬೊಗರಿ ತೋಣಿಂದ ಆಟ ಆಡಲಿಲ್ಲ, ಕುಂಟೆ ಬಿಲ್ಲಿ ಅಂತಕ್ಕಂಥ ಆಟ ಆಡಲಿಲ್ಲ, ಹಗ್ಗದ ಆಟ ಆಡಲಿಲ್ಲ, ಇನ್ನಿತರ ಯಾವ ಆಟಗಳನ್ನು ಕೂಡ ಆಡ್ದೇನೆ ಯಾವಾಗಿಂದ ಮಲ್ಲಮ್ಮ ಕೆಸರಿನ ಲಿಂಗ ಅನ್ನತಕ್ಕಂಥದನ್ನು ಮಾಡಿ ನಿತ್ಯನೂ ಕೂಡ ಊರು ಹೊರಗ ಯಾವುದೋ ಒಂದು ಗಿಡದ ಕೆಳಗೆ ಇಟ್ಕೊಂಡು ಅದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ತಪ್ಪಲ ತಡಿಗಳನ್ನು ಏರಿಸಿ ಅದನ್ನೇ ಹೂವು ಪತ್ರೆ ತಿಳ್ಕೊಂಡು ಆ ಕೆಸರಿನ ಲಿಂಗದ ಮುಂದೆ ಕುತ್ಕೊಂಡು ಹಿಂಗೆ ಪೂಜೆ ಮಾಡಕತ್ರ ಏನ್ರಿ, ತಾನು ಎಲ್ಲಿ ಕುಂತೀನಿ, ನಾನು ಹೆಂಗದೀನಿ ಏನ್ರಿ, ಅವಳಿಗೆ ಶರೀರ ಮ್ಯಾಗ ಅಂತಕ್ಕಂಥ ಅರಿವು ಅನ್ನತಕ್ಕಂಥ ಇರ್ತಿದ್ದಿಲ್ಲ. ಯಾಕ ಮನಸ್ಸು ಅನ್ನತಕ್ಕಂಥ ಶರೀರದ ಒಳಗಂದ ಇರ್ತಿದ್ದಿಲ್ಲ. ಆ ಮನಸ್ಸಿಂದ ಎಲ್ಲಿ ಇರ್ತಿತ್ತು ಅಂತಕೊಂಡ ಕೇಳಿದ್ರೆ ಆ ಲಿಂಗದ ಮೇಲಿಂದ ಕೊಟ್ಟಿರ್ತಿದ್ಲು. ಅದಕ್ಕಾಗಿ ನಮ್ಮೊಬ್ಬ ಜಾನಪದ ಕವಿ ಒಂದು ಎಷ್ಟು ಚೆನ್ನಾಗಿರ್ತಕ್ಕಂಥ ಮಾತು ಹೇಳ್ತಾನೆ. ಯಾವುದನ್ನ ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೆವ್ವ. ನೋಡಿ, ಒಂದು ನುಡಿ ಹೇಳ್ತಾರೆ ಅವರು, ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೆವ್ವ, ಕ್ವಾಟಿಯ ಮ್ಯಾಲಿರುವ ಕೊರವಾಗ, ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟಾರ, ಕಸವರಿಗೆ ಚಿಂತೆ ನನಗಿಲ್ಲ, ಕಸವರಿಗೆ ಚಿಂತೆ ನನಗಿಲ್ಲ. ಇದು ಒಂದು ಜಾನಪದದ ನುಡಿ. ಇದು ಅವನು ಏನು ಹೇಳ್ತಾನೆ ಕವಿ, ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೆವ್ವ, ಒಬ್ಬ ರೂಪತಿಯಾಗಿರ್ತಕ್ಕಂಥ ಗುಣವಂತಿಯಾಗಿರ್ತಕ್ಕಂಥ ಜಾಣಿಯಾಗಿರ್ತಕ್ಕಂಥ ಮಗಳು ಬೆಳೆದು ದೊಡ್ಡವಳಾಗಿ ನಿಂತಾಗ 18 ವರ್ಷದ ತರುಣಿಯಾದಾಗ ಮಗಳನ್ನ ಮನೆಯಾಗ ಇಟ್ಕೊಂಡು ಕುಂದ್ರಾಕ ಬರಂಗಿಲ್ಲ ಏನ್ರಿ, ಇಟ್ಕೊಂಡು ಕುಂದ್ರಾಕ ಬರ್ತದೇನ್ರಿ, ಬರಂಗಿಲ್ಲ. ಯಾವಾಗಂದ 18 ವರ್ಷ ಆಯಿತು ಹತ್ತಿಕೊಂಡಂದಾಗ ತಂದೆ ತಾಯಿಗೆ ಒಂದು ದೊಡ್ಡ ಚಿಂತೆ. ಯಾಕೆ ಚಿಂತೆ ಹತ್ತಿಕೊಂಡು ಕೇಳದ, ಬೆಳೆದು ನಿಂತ ಮಗಳನ್ನ ಮನೆಗೆ ಇಟ್ಕೊಂಡು ಕುಂತ್ರ ಏನ್ರಿ, ಪದರಾಗಂದ ಬೆಂಕಿ ಕಟ್ಕೊಂಡಂಗ ಹತ್ತಿಕೊಂಡಂದ ನಮ್ಮ ಕಡೆ ಹಳ್ಳಿ ಒಳಗಂದ ಅಂತಿರ್ತಾರೆ ಏನ್ರಿ, ಮಗಳು ಬೆಳೆದು ದೊಡ್ಡವಳಾಗಿ ನಿಂತಳು ಅಂತಂದ್ರೆ
ಬೆಳೆದ ಮಗಳನ್ನಂದ ಹೆಚ್ಚಿನ ದಿವಸ ಮನೆಯೊಳಗೆ ಅಂದ ಇಟ್ಕೊಂಡು ಕುಂತ್ರ ನಾವು ಬೆಂಕಿ ಅಂದ ಪದರ ಕಟ್ಕೊಂಡಂಗ ಅಂತಾರೆ. ಯಾಕ? ಆ ವಯಸ್ಸಿಂದ ಹಂಗಿರ್ತದ. ವಯಸ್ಸಿಗೆ ಅಂದ ಒಂದು ಗೌರವ ಇರ್ತದೆ. ಯಾವ ವಯಸ್ಸಿನೊಳಗಂದ ಪ್ರತಿಯೊಬ್ಬ ಮನುಷ್ಯನ ಕೂಡ ಶರಣರಾಗಲಿ, ಸಂತರಾಗಲಿ, ನಾವಾಗಲಿ, ನೀವಾಗಲಿ ಏನ್ರಿ ಆಯಾಯ ವಯಸ್ಸಿಗೆ ಅಂದ ತಕ್ಕಂಗಂದ ಜೀವನ ನಡೀತದೆ ಹೊರತಾಗಿ ಒಂದೊಂದು ಜೀವನಕ್ಕೆ ಒಂದೊಂದು ವಯಸ್ಸಿಗೆ ಏನ್ರಿ ಮನುಷ್ಯನಿಗಂದ ಭಯ ಇರ್ತದೆ. ಏನ್ರಿ ತಂದೆ ತಾಯಿಗೆ ಎಲ್ಲಿತನ ಭಯ, ಮಕ್ಕಳಂದ ದೊಡ್ಡವಾಗುತ್ತನೂ ಕೂಡ ತಂದೆ ತಾಯಿಗಂದ ಭಯ ಇರ್ತದೆ. ಎಲ್ಲಿ ಬೀಳ್ತವೇನು, ಏನ್ರಿ ಮಾಡ್ಕೋತವೇನು ಕಾಳಜಿ ಮಾಡ್ಕೊಂಡಂದ ಭಯ ಪಡ್ತಾರಲ್ರಿ. ಯಾವಾಗಿಂದ ಬಾಲ್ಯ ಅಂತ 15 ವರ್ಷದಿಂದ ಕಳೆದ 16 ವರ್ಷದಿಂದ ಯಾವಾಗಿಂದ ಯಾವುದೇ ಮಕ್ಕಳ ಗಂಡಸು ಮಗನೇ ಆಗಲಿ ಒಂದು ಹೆಣ್ಣು ಮಗುವನೇ ಆಗಲಿ ಏನ್ರಿ ಬೆಳೆದು ನಿಂತು ಒತ್ತಿಕೊಂಡಂದ್ರೆ ಅದ್ರ ಚಿಂತೆ ಬೇರೆನೇ ಇರ್ತದೆ ತಂದೆ ತಾಯಿ. ಒಟ್ಟಾರೆ ತಂದೆ ತಾಯಿಯಿಂದ ಚಿಂತೆ ಮಾಡದೆ ಮಕ್ಕಳು ಬೇಡಿ ಬೇಡಿ ಬಗೆಸಿ ಹಿಡ್ದು ಏನ್ರಿ ಆ ದೇವರ ಈ ದೇವರ ಆ ಗುಡಿ ಈ ಗುಡಿ ಎಲ್ಲ ಕಡೆ ತಿರುಗಿ ತಿರುಗಿ ಬೇಡಿಕೊಂಡು ಏನು ಮಕ್ಕಳನ್ನ ಹಡ್ದಿರ್ತಿರಲ್ಲ, ಹಡದ ಬಳಕೆ ಅಂದರೆ ಚಿಂತೆ ಕಟ್ಕೊಳಕ್ಕೆ ಮಕ್ಕಳನ್ನ ಹಡ್ಯೋದು. ಮಕ್ಕಳು ಬೆಳೆದು ದೊಡ್ಡವರಾಗಿ ಅಂದ ಒಂದು ಉದ್ಯೋಗ ಹತ್ತುತ್ತಾನ ಕೂಡ ಒಂದು ಚಿಂತೆ. ನನ್ನ ಮಗ ಅಂದ ಉದ್ಯೋಗ ಮಾಡ್ತಾನೆ ಎಲ್ಲೋ, ನನ್ನ ಮಗ ಒಳ್ಳೆಯವನಾಗ್ತಾನೆ ಎಲ್ಲೋ ಏನ್ರಿ ವಯಸ್ಸಿಗೆ ಬಂದ ಬಳಿಕ ನನ್ನ ಮಗ ಅಂದ ಯಾವ ಮಕ್ಕಳ ಜೊತೆ ಒಳಗಿಂದ ಕೂಡಿ ನನ್ನ ಮಗ ಎಲ್ಲಿ ಕುಡಿಯೋದು ಕಲ್ತಾನೇನು, ಸೇದೋದು ಕಲ್ತಾನೇನು, ಮಗನ ಕಾಯೋದು. ಮನೆ ಒಳಗಂದ ನಾವು ಕಾಯ್ತಿರ್ತೀವಿಲ್ರಿ. ಮಕ್ಕಳಂದ ಚಲೋ ಹುಟ್ಟಿದ್ರೇ ನಿಮ್ಮ ತಂದೆ ತಾಯಿ ಪೂರ್ವ ಜನ ಪುಣ್ಯ ತೇತಿಲ್ರಿ, ಹೌದಲ್ರಿ? ಅವಾಗೆಲ್ಲ ಗಾಬರಿ ಹಾಕಿದ್ರು. ಏನತ್ತ ಇಂಥವ್ರ ಮನ್ಯಾಗ ಚಹಾ ಕುಡಿತಾರತ್ರಿ, ಗೌಡ್ರ ಮನ್ಯಾಗ ಅಬಾಬಾಬ ಅವ್ರ ಮನೆ ಚಹಾ ಕುಡಿತಾರತ್ತಂದು ಗಾಬರಿ ಹಾಕಿದ್ರು. ಮುಂದದು ಚಹಾ ಎಲ್ಲರ ಮನ್ಯಾಗೂ ಬತ್ತು, ಕಾಮನ್ ಆಗಿಬಿಡುತ್ತೆ. ಮುಂದೆ ಇಲ್ರಿ ಅವ್ರ ಮನೆ ಸೆರೆ ಕುಡಿತಾರತ್ರಿ ಎತ್ಕೊಂಡು ಗಾಬರಿ ಅಲ್ಲಕತ್ತು. ಅವ್ರ ಮನೆಗಿಂದ ಸೆರೆ ಕುಡಿತಾರತ್ರಿ ಎತ್ಕೊಂಡಂದು ಜನ ಗಾಬರಿ ಪಡ್ತಿತ್ತು. ಅವ ಒಬ್ಬನೇ ಇರ್ತಿದ್ದ ಊರಿಗೆ ಕುಡಿಯವ. ಈಗ ಅದು ಕಾಮನ್ ಆಗ್ಯದ. ಈಗೇನು ಗಾಬರಿ ಹಾಕಾರ ಗೊತ್ತದನು? ಅವ್ರ ಮನ್ಯಾಗ ಕುಡಿಯಲತ್ತು ಅವ ಅಂತಾರೆ. ಅವ್ರ ಮನ್ಯಾಗ ಕುಡಿಯಲತ್ತ, ಕುಡಿಯಂಗಿಲ್ಲ ಅಂದರೆ ದೊಡ್ಡ ಗಾಬರಿ ಈಗ. ಯಾಕಂದ್ರೆ ಇವತ್ತಿನ ವಾತಾವರಣ ಅಂಥದ್ದದ. ಇವತ್ತಿನ ದಿನಮಾನದೊಳಗೆ ಅಂದ್ರೆ ಈ ಮೊಬೈಲ ಟಿ ವಿಗಳು ಇವೆಲ್ಲ ಬಂದು ಈಗ ನೋಡಿ ನೀವು ಇಲ್ಲಿ ಚಂದ ಪ್ರವಚನ ಹೇಳ್ತಿರ್ತೀವಲ್ಲ, ಹಿಂದೆ ಕೂತ್ಕೊಂಡು ಮೊಬೈಲ್ ನೋಡ್ರಿ ನೀವು. ಮೊಬೈಲ್ ಅಂದ್ಕೊಂಡು ನೆನಪು ಬರ್ಲಾಕತ್ತದ. ಇವ್ರು ಇಟ್ಟು ಮಂದಿ ಯೂಟ್ಯೂಬರ್ಗಳು ಚಾನಲ್ಗಳು ಇಟ್ಟಾರ. ಅವು ಪಾಪ ಅವು ಹೆಣ್ಮಕ್ಳಿದ್ರೆ ಹಿಂಗೆ ಸಂಧ್ಯಾಗಿ ಹಿಂಗೆ ನೋಡ್ಲಾಕತ್ತ ಪುರಾಣ ನಾನು ಕಾಣಲಾಗಿನ್ನ ಏನ್ರಿ. ಇವತ್ತ ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಹುಟ್ಟಿನಿಂದ ಹಿಡ್ಕೊಂಡು ಮಕ್ಕಳು ಬೆಳೆದು ದೊಡ್ಡವರಾಗಿ ಬಂದು ಉದ್ಯೋಗಕ್ಕೆ ಹತ್ತಿ ಮದುವೆ ಮಾಡ್ಕೊಂಡು ಅವ್ರಿಗೆ ಮಕ್ಕಳಾಗೋವರೆಗೂ ಕೂಡ ತಂದೆ ತಾಯಿ ಚಿಂತನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಸಾಯಿವರೆಗೂ ಕೂಡ ತಂದೆ ತಾಯಿಗಂದ ಚಿಂತನೆ. ಯಾವ ಮಕ್ಕಳು ಯಾರಿಗೆ ಚಂದ ನೋಡ್ಲಕತ್ತಾರೆ? ನೀವೆಲ್ಲ ಇಟ್ಟು ಕಷ್ಟಪಟ್ಟಂದ ಜನ್ಮ ಕೊಟ್ಟಿರಿ, ಉಣೋದನ್ನು ಕಲಿಸಿರಿ, ನಡೆಯೋದನ್ನು ಕಲಿಸಿರಿ, ಏನ್ರಿ ಇಷ್ಟೆಲ್ಲ ವಿದ್ಯೆ ಅನ್ನತಕ್ಕಂಥದ್ದು ಕೊಟ್ಟಿರಿ. ಇಷ್ಟೆಲ್ಲ ನೀವು ಕಷ್ಟಪಟ್ಟು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನಿಂದ ಬೆಳೆಸಿರ್ತೀವಲ್ಲ. ಇವತ್ತ ನಮಗೆ ಯಾವ ಜಗತ್ತಿನೊಳಗೆ ಇರ್ತಕ್ಕಂಥ ದೇವರುಗಳಲ್ಲ, ಇಡೀ ಜಗತ್ತಿನೊಳಗಿರ್ತಕ್ಕಂಥ ದೇವಾನುದೇವತೆಗಳು ಎಲ್ಲಿದಾವ ತಿಳ್ಕೊಂಡ ಕೇಳಿದ್ರೆ ಒಬ್ಬ ತಂದೆ ತಾಯಿ ಪಾದದೊಳಗದ ಹೊರತಾಗಿ ಬೇರೆ ಎಲ್ಲಿನೂ ಕೂಡ ಇಲ್ಲ. ಯಾವ ಕ್ಷೇತ್ರಕ್ಕೂ ಹೋಗಕ್ಕೆ ಹೋಗ್ಬೇಡ್ರಿ. ಹೌದ್ರಿ ಸ್ವಾಮಿಗಳ, ನೀವು ಹೇಳ್ತೀರಿ ನೀವೇನು ಮಾಡ್ತೀರಿ ಅಂತಕೊಂಡ ಕೇಳಿದ್ರೆ ನಿಮಗಿಂತಲೂ ಕೂಡ ತಾಯಿ ತಂದೆ ಮೇಲೆ ಅತಿ ಪ್ರೀತಿ ಇರ್ತಕ್ಕಂಥ ಮನುಷ್ಯನ. ತಾಯಿ ಸೇವೆ ಮಾಡ್ದೆ ಭಾಳ ಮಂದಿ ಅಂತಿದ್ರು ನನಗೆ, ನೀ ಪಟ್ಟದೇವ್ರಾಗಿ ತಾಯಿದು ಹೆಂಗಂದ ಸೇವೆ ಮಾಡ್ತೀರಿ ತಿಳ್ಕೊಂಡು ಭಾಳ ಮಂದಿ ಬೈತಿದ್ರು ನನಗೆ. ಹೌದು, ಅವಳೇ ಜನ್ಮ ಕೊಟ್ಟಿದ್ದಿಲ್ಲ ತಿಳ್ಕೊಂಡು ನಾ ಎಲ್ಲಿ ಪಟ್ಟದೇವ್ರು ಹಾಕಿದ್ದೆ, ಹೌದಲ್ರಿ? ತಾಯಿನೇ ಜನ್ಮ ಕೊಟ್ಟಿದ್ದಿಲ್ಲ ತದನ ಸ್ವಾಮಿನೂ ಹಾಕಿದ್ದಿಲ್ಲ, ಪ್ರವಚನಕಾರನೂ ಹಾಕಿದ್ದಿಲ್ಲ. ನಾ ಈ ಭೂಮಿ ಮೇಲೆ ಭೂಮಿಗೆ ಬರ್ತಿದ್ದಿಲ್ಲ ತಿಳ್ಕೊಂಡಂದಾಗ ನಾನು ಹೆಂಗೆ ಅಂದ ಸ್ವಾಮಿ ಆಗಕ್ಕೆ ಬರ್ತದೆ? ನಮ್ಮ ತಾಯಿ ತೀರ್ಕೊಂಡ ಬಳಕ ನಾ ಜಗತ್ತಿನೊಳಗಂದ ಇಲ್ಲೊಂದು ಆಶ್ರಮ ಮಾಡಿ ನಾ ಕನ್ನೊಳಗೆ ಇಲ್ಲೇ ಮಗ್ಲಿ ಅದ ಏನ್ರಿ 6 ಪ್ಲಾಟ್ ತೊಗೊಂಡು ನಾ ತಾಯಿ ಹೆಸ್ರ ಮೇಲೆ ಅಂದ ಒಂದು ಆಶ್ರಮ ಮಾಡಿ ಇವತ್ತ ಬದುಕಿನೊಳಗೆ ಆಶ್ರಮ ಮಾಡಿ ಅಂದ ಯಾವುದರ ಎಲ್ಲಿದೋ ಲಿಂಗ ತಂದು, ಕಾಶಿ ಲಿಂಗ ತಂದು, ಶ್ರೀಶೈಲದ ಲಿಂಗ ತಂದು ನಾ ಸ್ಥಾಪನೆ ಮಾಡಲಿಲ್ಲ. ನಾನು ತಾಯಿ ತಂದಿದ್ದ ಗುಡಿ ಕಟ್ಟಿನ. ಯಾಕ್ರಿ? ತಾಯಿ ತಂದಿದ್ದ ಗುಡಿ ಕಟ್ಟಿರ್ತಕ್ಕಂಥವು ನಾನು. ಯಾಕಂದ್ರೆ ಕಾಣದಾಗಿರ್ತಕ್ಕಂಥ ದೇವರುಗಳಿಗಂತಲೂ ಕೂಡ ನನಗೆ ಉಣಿಸಿ ತಿನ್ನಿಸಿಟ್ಟೆಲ್ಲ ಜ್ಞಾನ ನೀಡಿಂದ ನನ್ನನ್ನು ಬೆಳೆಸಿರ್ತಕ್ಕಂಥವು ನನ್ನ ತಂದೆ ತಾಯಿ ಎತ್ತಿಕೊಂಡಾಗ ನಾ ತಂದೆ ತಾಯಿದನೇ ಗುಡಿ ಕಟ್ಟವನೇ ಹೊರತಾಗಿ ಏನ್ರಿ ಬೇರೆ ಯಾವ ದೇವರುಗಳು ಕೂಡ ನಾವು ಇದು ಮಾಡವನಲ್ಲ. ಯಾಕಂದ್ರೆ ಇಟ್ಟೆಲ್ಲ ಕಲಿಸಿರ್ತಕ್ಕಂಥವರೇ ತಂದೆ ತಾಯಿ. ನಡೆಗಲಿಸಿದವರವರು, ಉಣಗಲಿಸಿದವರವರು. ಇವತ್ತು ಹೇಳಕತ್ತೇನಿಲ್ರಿ, ಮಲ್ಲಮ್ಮಳಿಗೆ ಮೊದಲನೇ ಗುರು ಆಗಿರ್ತಕ್ಕಂಥವ್ರು ಯಾರು ಒತ್ತುಕೊಂಡದ ಕೇಳಿದ್ರೆ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿನೇ ಮೊದಲನೇ ಗುರುವಾಗಿ ಆಧ್ಯಾತ್ಮದ ವಿಚಾರಗಳನ್ನು ಮಗಳಿಗೆಂದ ತಿಳಿಸ್ಕೊಡ್ಲಿಕ್ಕತ್ತಾರೆ. ಅಂದರೆ ಮಲ್ಲಮ್ಮ ಕುಂತ್ರು ಮಲ್ಲಯ್ಯ, ನಿಂತರು ಮಲ್ಲಯ್ಯ,
ಒಂದು ಕ್ಷಣಕ್ಕೂ ಕೂಡ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯನ ಧ್ಯಾನ ಬಿಟ್ರ ಬೇರೆ ಯಾವುದನ್ನು ಕೂಡ ತಾಯಿ ಮಲ್ಲಮ್ಮಳಿಗೆ ಅಂದ ಬೇರೆದು ಯಾವುದು ಕೂಡ ನೋಡಿ ಬಾಯಾಗೆ ಅಂದ ಬರಲಿಲ್ಲ. ಇನ್ನು ಮಗಳಿಂದ ಕೆಡ್ತಾಳಲ್ಲ ಏನ್ರಿ, ಬರೀ ನಾ ತಂದೆ ತಾಯಿ ಆಗಿರ್ತಕ್ಕಂಥವ್ರು ನಾವು ಉಪದೇಶ ಮಾಡೋದಕ್ಕಿಂತ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಒಂದು ಪದ್ಧತಿ ಇದೆ. ಯಾವಾಗಿಂದ ಮಕ್ಕಳಿಗೆ 8 ವರ್ಷ ಆಯಿತು ತಿಳ್ಕೊಂಡ್ರೆ ಒಬ್ಬ ಪಟ್ಟದೇವ್ರ ಕಡೆಯಿಂದ ಅವರಿಗೆ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಸ್ಬೇಕು. ಅಂದಾಗನೇ ಲಿಂಗಾಯತ ಏನ್ರಿ. 8 ವರ್ಷಕ್ಕೆ ಮುಂಜಿ ಮಾಡಿದ್ರೆ ಬ್ರಾಹ್ಮಣರ ಆಕಾರ, ಲಿಂಗ ದೀಕ್ಷೆ ಮಾಡಿದ್ರಿಂದ ಲಿಂಗಾಯತರ ಆಕಾರ ಏನ್ರಿ, ಸುಂತಿ ಮಾಡಿದ್ರಿಂದ ಮುಸ್ಲಿಮರ ಆಕಾರ, 8 ವರ್ಷಕ್ಕಿಂತ ಕೊರಳಾಗಿಂದ ಪ್ಲಸ್ ಏನು ಹಾಕಿದ್ರೆ ಅವ್ರು ಕ್ರಿಶ್ಚಿಯನ್ರ ಆಕಾರ. ಅವು ಯಾವೂ ಇರಲಿಲ್ಲ ಅಂತಂದ್ರೆ ಏನೂ ಆಗಲ್ಲ. ಕಲ್ಪನಾ ಇರ್ಬೇಕು ನಿಮಗೆ. ನಾವೆಲ್ಲ ಸುಮ್ಮನೆ ಅಂದ್ರೆ ಏನೋ ಲಿಂಗಾಯತರ ಹೊಟ್ಟೆಗಿಂದ ಹುಟ್ಟಿವಿ ಎತ್ತುಕೊಂಡ್ ಬಳಕ ನಾವು ಬರೀ ಲಿಂಗಾಯತರು ಎತ್ತುಕೊಂಡ್ ಹೇಳ್ಕೊಂಡ್ರೆ ಅಂದ್ರೆ ಆಗಂಗಿಲ್ಲ. ಏನ್ರಿ, ನಾವು ಬರೀ ಬ್ರಾಹ್ಮಣರ ಹೊಟ್ಟೆಗಿಂದ ಹುಟ್ಟಿವಿ ಎತ್ತುಕೊಂಡ ಬ್ರಾಹ್ಮಣರು ಎತ್ತುಕೊಂಡು ಹೇಳ್ಕೊಳಿಕೆ ಅಂದ್ರೆ ಆಗಂಗಿಲ್ಲ. ಮುಸ್ಲಿಮರ ಹೊಟ್ಟೆಗಿಂದ ಹುಟ್ಟಿವಿ ಎತ್ತುಕೊಂಡ್ರೆ ನಾವು ಮುಸ್ಲಿಮರು ಎತ್ತುಕೊಂಡು ಹೇಳ್ಕೊಳಿಕೆ ಅಂದ್ರೆ ಆಗಂಗಿಲ್ಲ. ಯಾವಾಗ ಹೇಳ್ಕೊಳಿಕೆ ಅಂತ ಬರ್ತದ ಹತ್ತಿಕೊಂಡ ಕೇಳಿದ್ರೆ ನಾವು ಲಿಂಗಾಯತರ ಮನೆತನದೊಳಗೆ ಲಿಂಗಾಯತರ ಹೊಟ್ಟೆಗೆ ಹುಟ್ಟಿದ್ರು ಹುಟ್ಟಿದ 8ನೇ ವರ್ಷಕ್ಕೆ ನಾವೊಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನಿಂದ ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೊಂಡಾಗ ಮಾತ್ರ ನಾವು ಎಂದ ಲಿಂಗಾಯತರಾಗಕ್ಕೆ ಬರ್ತದೆ. ಹೊರತಾಗಿಲ್ಲದೆ ಇದ್ರೆ ಲಿಂಗಾಯತರ ಹೊಟ್ಟೆಗೆ ಹುಟ್ಟಿದ್ರು ನಾವು ಲಿಂಗಾಯತರಲ್ಲ. ಏನ್ರಿ, ಕಲ್ಪನೆ ಇರಲ್ಲ. ನಾವು ಲಿಂಗ ದೀಕ್ಷೆ ಮಾಡ್ಕೋಬೇಕು. ನಾವು ಲಿಂಗ ದೀಕ್ಷೆ ಮಾಡ್ಕೊಂಡಾಗ ಮಾತ್ರ ನಾವು ಲಿಂಗಾಯತರು. ಈಗ ಯಾರಂದ ಕೇಳ್ತಿರ್ತೀವಲ್ಲ, ನೀವು ಯಾವ ರೀತಿ ಅಂದ್ರೆ ನಾವು ಲಿಂಗಾಯತರಿ ಅಂತ ಕೊಳ್ಳಾಗ ಲಿಂಗ ಬೇಡ ಏನು ಬೇಡ ಏನ್ರಿ. ಏಸು ಮಂದಿ ಕೊಳ್ಳಾಗ ಲಿಂಗ ಅವ್ರಿ, ಏಸು ಮಂದಿ ಹಣಿಮ್ಯಾಗಿಂದ ವಿಭೂತಿ ಹಚ್ಕೋತೀರಿ ಹೇಳ್ರಿ. 8 ಜನರು ಕೊಳ್ಳಾಗಿಂದ ರುದ್ರಾಕ್ಷ ಅದಾವೆ. ನಾವೆಲ್ಲ ಸುಮ್ಮನೆ ಹೆಸರಿಗಂದ ಲಿಂಗಾಯತರಾಗಿವಿ, ನಾವು ಹೆಸರಿಗಂದ ವೀರಶೈವರಾಗಿವಿ. ಹೊರತಾಗಿ ಆ ಧರ್ಮದೊಳಗಿಂದ ಹುಟ್ಟಿ ಆ ಧರ್ಮದಿಂದ ಆಚರಣೆ ಮಾಡಲಿಲ್ಲ ತಿಳ್ಕೊಂಡ್ರೆ ಆ ಧರ್ಮಕ್ಕೆ ನಾವು ದ್ರೋಹ ಬಗದಂಗೆ ಆಗ್ತದೆ ಏನ್ರಿ. ನಾವು ಹುಟ್ಟಿರ್ತಕ್ಕಂಥ ಮನೆತನಕ್ಕೆಂದ ದ್ರೋಹ ಬಗದಂಗೆ, ಆ ಧರ್ಮಕ್ಕೆಂದ ದ್ರೋಹ ಬಗದಂಗೆ. ಯಾಕೆ ನಾವು ಹುಟ್ಟಿರ್ತಕ್ಕಂಥ ವೀರಶೈವ ಲಿಂಗಾಯತ ಮನೆತನದೊಳಗೆಂದ ಹುಟ್ಟಿವೆ ತಿಳ್ಕೊಂಡಾಗ ಹುಟ್ಟಿದ 8 ವರ್ಷಕ್ಕೆ ತಂದೆ ತಾಯಿ ಆಗಿರ್ತಕ್ಕಂಥವ್ರಿಗೆ ಮಕ್ಕಳಿಗೆಂದ ಲಿಂಗ ದೀಕ್ಷೆ ಅಂತಕ್ಕಂಥದ್ದನ್ನು ಮಾಡಿಸ್ಬೇಕು. ಒಬ್ಬ ಗುರುವಿನಲ್ಲಿಂದ ಕಳಿಸ್ಬೇಕು ಮಕ್ಕಳನ್ನ. ನೋಡ್ರಿ, ತಂದೆ ತಾಯಿ ಆಗಿರ್ತಕ್ಕಂಥವ್ರು ಯಾವ ಮಲ್ಲಮ್ಮಳಿಗೆ ಮಲ್ಲಮ್ಮ ಹೆಣ್ಣು ಮಗುವಾಗಿದ್ರು ಮಲ್ಲಮ್ಮಳನ್ನು ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಹತ್ತಿರ ಬಿಡಬೇಕಂತಂದು ವಿಚಾರ ಮಾಡ್ತಾರೆ. ಒಬ್ಬ ಗುರುವಿನ ಹತ್ರ ಇಡಬೇಕು. ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನನ್ನ ಮಗಳಿಂದ ಸಂಪಾದನೆ ಮಾಡಬೇಕನ್ನುವಂಥ ಆಸೆಯಿಂದ ಯಾವ ತಂದೆ ತಾಯಿ ಆಗಿರ್ತಕ್ಕಂಥವ್ರು ಎಲ್ಲಿ ಕಳಿಸ್ತಾರೆ ಎತ್ತುಕೊಂಡು ಕೇಳಿದ್ರೆ ಅದೇ ಊರೊಳಗಿಂದ ಸುಜ್ಞಾನ ಎತ್ತುಕೊಂಡಂತಕ್ಕಂಥ ಗುರುಗಳಿದ್ರು ಏನ್ರಿ, ಗುರುಗಳಿದ್ರು. ತಂದೆ ತಾಯಿ ಕೂಡಿ ಮಲ್ಲಮ್ಮನನ್ನು ಕರ್ಕೊಂಡು ಹೋಗ್ತಾರೆ. ಯಪ್ಪಾ ನಿನ್ನ ಮಗಳು ಬಂದಾಳೆ, ಆಗಲೇ ಮಗಳಿಗೆ 8 ವರ್ಷದಿಂದ ತುಂಬ್ಯಾವೆ, ನಿನ್ನಿಂದ ಈ ಮಗಳಿಗೆ ಲಿಂಗ ದೀಕ್ಷೆ ಅಂತಕ್ಕಂಥ ಆಗಬೇಕು ಏನ್ರಿ, ಲಿಂಗ ದೀಕ್ಷೆ ಆಗಬೇಕು ಅಂದಾಗ ಮಾತ್ರ ಲಿಂಗಾಯತರ ಹಾಕಿವಿ ಅನ್ನೋದು ಅವತ್ತಿನ ದಿನಮಾನದ ಎಷ್ಟು ವಿಚಾರ ಇತ್ತು ನೋಡ್ರಿ. ಅವತ್ತಿನ ದಿನಮಾನದೊಳಗಿಂದ ಎಂಥ ವಿಚಾರ ಅಲ್ರಿ. ತಂದೆ ತಾಯಿಗಳು ಮಲ್ಲಮ್ಮಳಿಗಿಂದ ಬಾಲ್ಯದಿಂದಲೂ ಕೂಡ ಲಿಂಗ ಪೂಜೆ ಮಾಡೋದನ್ನ ಕಲಿಸ್ತಾರೆ ನಿಜ. ಆದರೆ ಒಬ್ಬ ಪಟ್ಟದೇವರಿಂದ ಏನ್ರಿ ಲಿಂಗ ದೀಕ್ಷೆ ಆದಾಗ ಮಾತ್ರ ನಿಜವಾಗಿರ್ತಕ್ಕಂಥ ಲಿಂಗ ದೀಕ್ಷೆ ಅಂತಕ್ಕಂಥದ್ದನ್ನು 12ನೇ ಶತಮಾನದೊಳಗೆ ಅವಾಗ ಎಷ್ಟು ಪರಿಕಲ್ಪನೆ ಇತ್ತು ಏನ್ರಿ, ಅವತ್ತೆಟ್ಟು ಪರಿಕಲ್ಪನೆ ಇತ್ತು. ಮಗಳನ್ನು ಕರ್ಕೊಂಡ ಹೋಗ್ತಾರೆ. ನನ್ನ ಮಗಳಿಗಿಂದ ನೀನು ಉಪದೇಶ ಮಾಡಬೇಕು, ನನ್ನ ಮಗಳನ್ನು ಒಬ್ಬ ಜ್ಞಾನಿಯನ್ನಾಗಿ ಮಾಡಬೇಕು. ಯಪ್ಪ ನಿನ್ನ ಹಸ್ತದಿಂದ ನನ್ನ ಮಗಳಿಗಿಂದ ಲಿಂಗ ದೀಕ್ಷೆ ಆಗಬೇಕಂತಕೊಂಡು ತಂದೆ ತಾಯಿ ಮಲ್ಲಮ್ಮಳನ್ನು ಗುರುವಿನ ಹತ್ತಿರದಿಂದ ಕರ್ಕೊಂಡು ಹೋದಾಗ ಸದ್ಗುರುನಾಥ ಮಲ್ಲಮ್ಮಳ ಮುಖ ನೋಡಿಂದ ನಗುತ್ತಾನೆ, ಆನಂದ ಪಡ್ತಾನೆ. ಅವ ಮಲ್ಲಮ್ಮ, ನೀನು ನನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ನೀನು ಪಡಿತೇನು, ನನ್ನಿಂದ ನೀನು ಲಿಂಗ ದೀಕ್ಷೆ ಮಾಡ್ಕೋತೇನೆ ಹತ್ತುಕೊಂಡಂದಾಗ ಮಲ್ಲಮ್ಮ ಏನ್ರಿ ಒಂದು ಮಾತು ಹೇಳ್ತಾರಲ್ಲ, ಗಾದಿ ಮಾತ, ರೋಗಿ ಬಯಸಿದ್ದು ಹಾಲು ಅನ್ನ ಏನ್ರಿ, ವೈದ್ಯರು ಹೇಳಿದ್ದು ಕೂಡ ಹಾಲು ಅನ್ನ ಅನ್ನಂಗ ಪಾಪ ಅವಳ ಮನಸ್ಸಿನೊಳಗೂ ಕೂಡ ಮಲ್ಲಮ್ಮಳ ಮನಸ್ಸಿನಾಗ ಇಚ್ಛೆ ಆಯಿತು, ನಾನೊಬ್ಬ ಗುರುವಿನಿಂದ ನಾನು ಲಿಂಗ ದೀಕ್ಷೆ ಅಂತ ಮಾಡ್ಕೋಬೇಕು. ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನಾನು ಸಂಪಾದನೆ ಮಾಡಬೇಕು, ನಾನು ನಿತ್ಯ ಲಿಂಗ ಪೂಜೆ ಮಾಡ್ಕೋಬೇಕು, ನಾನೊಬ್ಬ ತಪಸ್ವಿ ಆಗಬೇಕು, ನಾನೊಬ್ಬ ಶರಣೆ ಆಗಬೇಕು, ನಾನೊಬ್ಬ ಸಂತಳಾಗಬೇಕನ್ನುವಂಥ ಆಸೆ ಮಲ್ಲಮ್ಮಳಿಗೆ 8 ವರ್ಷದಿಂದನೇ ಪ್ರಾರಂಭ ಆಗಿತ್ತು. ಹೆಂಗೆ ಅಕ್ಕ ಮಹಾದೇವಿಗೆ ಏನ್ರಿ ಉಡುತಡಿ ಗ್ರಾಮದೊಳಗೆ ಅಕ್ಕ ಮಹಾದೇವಿಗೆ 8 ವರ್ಷಕ್ಕೇ ಯಾವ ರೀತಿಯಾಗ ಜ್ಞಾನೋದಯ ಆಯಿತೋ ಹಂಗೆ ಮಲ್ಲಮ್ಮಳಿಗೂ ಕೂಡ 8 ವರ್ಷಕ್ಕೇ ನಾನು ಯೋಗ್ಯನಾಗಿರ್ತಕ್ಕಂಥ ಗುರುವಿನನ್ನು ಪಡಿಬೇಕು. ನಾನು ನಿನ್ನೆ ನಿಮಗೆ ಹೇಳ್ಕೊತಂದ ಬಂದೆ. ನಾನು ಯೋಗ್ಯನಾಗಿರ್ತಕ್ಕಂಥ ಗುರು ಹತ್ತುಕೊಂಡ ನಾವು ಯಾಕೆ ಬಳಸ್ತೀನಿ ಎತ್ತುಕೊಂಡದ ಕೇಳಿದ್ರೆ
ಇವತ್ತಿನ ಕಲಿಯುಗದೊಳಗನ್ನ ಏನ್ರಿ ನೂರಾರು ಜನರಿಂದ ಗುರುಗಳಾಗ್ಯಾರ. ಅವರು ಬೇರೆದವ್ರ ಬಗ್ಗೆ ನಾವು ಮಾತಾಡೋದು ಬೇಡ. ನಮಗೆ ಬೇಕಾಗಿರ್ತಕ್ಕಂಥ ಗುರು ಎಂಥವನಾಗಿರಬೇಕು? ಗುರು ಸಮರ್ಥನಾಗಿರ್ತಕ್ಕಂಥವನಾಗಿರಬೇಕು. ಗುರು ಒಬ್ಬ ಜ್ಞಾನಿಯಾಗಿರಬೇಕು. ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಬಲ್ಲಂಥವನಾಗಿರಬೇಕು. ಏನ್ರಿ ಬಳಲಿ ಬಂದ ಭಕ್ತನಲ್ಲಿ ಇರ್ತಕ್ಕಂಥ ಯಾವ ದುಃಖವನ್ನು ದೂರ ಮಾಡಿ ಏನ್ರಿ ಅವನಿಗೆಂದ ಸುಖದ ಸಾಗರ ಅಂತಕ್ಕಂಥ ತೋರಿಸ್ತಕ್ಕಂಥ ಒಬ್ಬ ಸದ್ಗುರುನಾಥ ಬೇಕು. ಅದಕ್ಕಾಗಿ ಒಬ್ಬರು ಒಂದು ಮಾತು ಹೇಳ್ತಾರೆ, ಏನ್ರಿ ಶಾಪ ಕೊಡ್ತಕ್ಕಂಥವ ಸ್ವಾಮಿ ಅಲ್ಲ. ಒಂದು ಮಾತು ತಿಳ್ಕೊರಿ ನೀವು, ಶಾಪ ಕೊಡ್ತಕ್ಕಂಥವ್ ಗುರು ಅಲ್ಲ, ಶಾಪ ಕೊಡ್ತಕ್ಕಂಥವ್ ಸ್ವಾಮಿ ಅಲ್ಲ. ಏನ್ರಿ ಶಾಪ ಕೊಡ್ತಕ್ಕಂಥವ್ ಏಸ್ ಕಾಲಕ್ಕೂ ಕೂಡ ಗುರು ಆಗಂಗಿಲ್ಲ. ಆದ್ರೆ ಒಂದು ಇನ್ನೊಂದು ಮಾತೇನು ಹೇಳ್ತಾರೆ ತಗೊಂಡು ಕೇಳಿದ್ರೆ, ಭಕ್ತನಲ್ಲಿ ಇರ್ತಕ್ಕಂಥ ತಾಪವನ್ನು ಯಾವ ಕಳಿತಾನಲ್ಲ ಅವ ನಿಜವಾಗಿರ್ತಕ್ಕಂಥ ಗುರು ಅಕ್ಕನೆ ಹೊರತಾಗಿ ಎಲ್ಲರೂ ಕೂಡ ಗುರು ಆಗಂಗಿಲ್ಲ. ಯಾರೇ ಅಂತಿರ್ತಾರೆ ನೋಡ್ರಿ, ಮಗನ ನೀನು ಸುಟ್ಟು ಬಿಡ್ತೀನಿ ಅಂತಾರಲ್ಲ, ಅವು ಯಾವ ಅಲ್ಲ, ಗುರು ಅಲ್ಲ ತಿಳ್ಕೊಬೇಕು. ಯಾವಾಗ ನಮಗೇನು ಬೇಕಾಗ್ಯದ, ಎಂಥ ಗುರು ಬೇಕಾಗ್ಯದ? ನಮ್ಮ ಒಳಗಿರ್ತಕ್ಕಂಥ ಅಜ್ಞಾನ ಅಂತಕ್ಕಂಥ ತಾಪ, ಏನ್ರಿ ಇಂದ್ರಿಯಗಳಂತಕ್ಕಂಥ ತಾಪ, ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳಂತಕ್ಕಂಥ ತಾಪ, ಈ ಎಲ್ಲ ತಾಪಗಳನ್ನು ಕಳೆದು ನಮ್ಮ ಮನಸ್ಸಿನೊಳಗೆ ಸುಜ್ಞಾನದ ಬೆಳಕು ನೀಡ್ತಕ್ಕಂಥ ಒಬ್ಬ ಸದ್ಗುರುನಾಥ ಬೇಕು. ಆ ಬೆಳಕಿನೊಳಗಿಂದ ಭಗವಂತನನ್ನು ನಾವು ಕಾಣಬೇಕು. ಏನ್ರಿ ಕತ್ತಲದೊಳಗಿಂದ ಹುಡುಕೋದ್ರಿಂದ ಯಾರೂ ಕೂಡ ಕಾಣಂಗಿಲ್ಲ. ಯಾವುದೋ ಮದ ಅಜ್ಜಿ ಏನ್ರಿ ಕೌದಿ ಹೊಲಿತಿತ್ತತ್ತ, ಅಜ್ಜಿ ಕೌದಿ ಹೊಲಿತಿದ್ಲು. ಯಾವಾಗಿಂದ ಅಜ್ಜಿ ಕೌದಿ ಹೊಲಿತಕ್ಕಂಥ ಪ್ರಸಂಗದ ಒಳಗ ಪಾಪದ ಮುದುಕಿಗಂದ ಗೊತ್ತಾಗಿಲ್ಲ, ದಾರಕ್ಕೆ ಹಿಂದೆ ಗಂಟು ಹಾಕ್ಬೇಕಲ್ರಿ, ಕೌದಿ ಹೊಲಿಲಿ ಏನ್ರಿ ಬಟ್ಟೆ ಹೊಲಿಲಿ ಹಿಂದೆ ಗಂಟು ಹಾಕ್ಬೇಕು. ಪಾಪ ಗಂಟು ಹಾಕಿಲ್ಲ, ಹಂಗೆ ಹೊಲಿಲಕತ್ತಾಳ. ಅದು ಕೈ ಜಾರಿ ಅಂದ ಸೂಜಿ ಅಂದ ಕೆಳಗೆ ಬಿತ್ತು. ಒಂದು ಸಾವಿರದ ಹುಡುಕ್ಲಕತ್ತ ಅಜ್ಜಿ. ಹುಡುಕುವಂಥ ಪ್ರಸಂಗದ ಒಳಗ ಆಕೆಗೆ ಸೂಜಿನೇ ಸಿಗಲಿಲ್ಲ. ಅಲ್ಲೇ ಮನೆ ಮುಂದೆ ಐದು ಒಬ್ಬ ನಡೆದಿದ್ದ. ಅಜ್ಜಿ ಏನು ಹುಡುಕ್ಲಕತ್ತಿ, ಏನು ಕಳ್ಕೊಂಡು? ಯಪ್ಪ ನನ್ನ ಸೂಜಿ ಕಳೆದದ. ಹುಚ್ಚು ಮುದುಕಿ, ಕತ್ತಲ್ದಾಗಂದ ಹುಡುಕಿದ್ರೆ ಸಿಗುತ್ತದ ಅದು, ಬೆಳಕಿನಾಗಂದ ಹುಡುಕು ಸಿಗುತ್ತದ ಹತ್ತುಕೊಂಡು. ಕತ್ತಲ್ದಾಗಂದ ಹುಡುಕುದ್ರಿಂದ ಸಿಗಂಗಿಲ್ಲ, ಬೆಳಕಿನಾಗಂದ ಹುಡುಕಾಡು ಸಿಗುತ್ತದ. ಅವಾಗಿದು ಅಜ್ಜಿ ಏನು ಮಾಡ್ತು, ಹೊತ್ತು ಮುಣಿಗಿತ್ತು, ಹೆಂಗೆ ಫೋಕಸ್ ಹಾಕ್ಯಾರಲ್ಲ ಹಿಂಗೆಲ್ಲ ಬೆಳಕು ಹಾಕಿದ ರೋಡಿಗೆ ಬಂದು ರೋಡ್ನಾಗ ಹುಡುಕ್ಲಕತ್ತು. ರೋಡಿನೊಳಗಿಂದ ಹುಡುಕಾಡ್ಲಕತ್ತು. ಪಾಪ ಇನ್ನೊಬ್ಬ ಬಂದ, ಅಜ್ಜಿ ಏನು ಹುಡುಕ್ಲಕತ್ತಿದೆ? ಯಪ್ಪ ಸೂಜಿ ಕಳೆದದೆ ಯಪ್ಪ. ಪಾಪ ಮುದುಕಿಗೆ ಅದು ಹುಡುಕಿ ಕೊಟ್ರೈತತ್ತ, ನೀವು ಹುಡುಕ್ಲಕತ್ತ. ಇವನ್ ನೋಡಿ ಅಂದ ಮತ್ತೊಬ್ಬ ಹುಡುಕ್ಲಕತ್ತ, ಇವನ್ ನೋಡಿ ಮತ್ತೊಬ್ಬ, ಕಮ್ಮಿ ಒಂದು 100 ಮಂದಿ 100 ಮಂದಿ ಹುಡುಕ್ಲಕತ್ತಾರ. ಇವ್ರು ಯಾರಿಗೂ ಕೂಡ ಸೂಜಿನೇ ಸಿಗಲ್ದು. ಕೊನೆಗಿಂದ ಒಬ್ಬ ಮಹಾತ್ಮರು ಬಂದರು. ಏನ್ರಿ ಒಬ್ಬ ಸದ್ಗುರುನಾಥ ಬಂದ. ಏನಪ್ಪ ಏನು ಕಳ್ಕೊಂಡಿರಿ? ನನಗೆ ಗೊತ್ತಿಲ್ಲರಿ, ಅವ್ರು ಹುಡುಕ್ಲಕತ್ತಾರ, ಅವ್ರು ನೋಡಿ ನಾ ಹುಡುಕ್ಲಕತ್ತಿ. ಅವನಿಗೆ ಕೇಳಿದ್ರು, ನನಗೂ ಗೊತ್ತಿಲ್ಲ, ನನಗೆ ಮೊದಲು ಅವ ಹುಡುಕ್ಲಕತ್ತಿದ್ದ, ಅವ್ನು ನೋಡಿ ನಾ ಹುಡುಕ್ಲಕತ್ತಿ. ಯಾವಾಗಿಂದ ಎಲ್ಲರಿಗೆ ಕೇಳ್ತಾ ಬರುವಂಥ ಪ್ರಸಂಗದೊಳಗಿಂದ ಮುದುಕಿಗಿಂದ ಕೇಳಿದ್ರು, ಅಜ್ಜಿ ಏನು ಕಳ್ಕೊಂಡಿದ್ದಿ, ಏನು ಹುಡುಕ್ಲಕತ್ತಿ? ಯಪ್ಪ ಸೂಜಿ ಕಳ್ಕೊಂಡಿನಿ. ಯಾವಾಗಿಂದ ಸೂಜಿ ಕಳ್ಕೊಂಡಿನಿ ಎತ್ತಿಕೊಂಡಂದಾಗ, ಎಲ್ಲಿ ಕಳ್ಕೊಂಡಿದ್ದಿ? ಮನ್ಯಾಗ ಕಳ್ಕೊಂಡಿನಿ. ಕಳ್ಕೊಂಡಿದ್ದು ಸೂಜಿ ಮನ್ಯಾಗ, ಹುಡುಕ್ಲಕತ್ತಿದ್ದು ಎಲ್ಲಿ? ಏನ್ರಿ ಲೈಟಿನ ಬೆಳಕಿನ್ಯಾಗ ರೋಡಿಗೆ ಹುಡುಕ್ಲಕತ್ತ. ಸಿಗ್ತದೇನ್ರಿ ಸೂಜಿ? ಸಿಗಂಗಿಲ್ಲ. ನಾವು ಎಲ್ಲಿ ಕಳ್ಕೊಂಡಿವಿ ಅಂದ್ರೆ ಅಲ್ಲೇ ಹುಡುಕಬೇಕು. ಆದ್ರೆ ಹಂಗೆ ಕತ್ತಲ್ದಾಗಿಂದ ಹುಡುಕೋದ್ರಿಂದ ನಮಗೆ ಸಿಗಂಗಿಲ್ಲ. ಹಾಗಾದ್ರೆ ಬೆಳಕು ಬೇಕಲ್ಲ ಅಲ್ಲಿ. ಹಂಗಾದ್ರೆ ಎದುರು ಬೆಳಕು ಹತ್ತುಕೊಂಡು ಕೇಳಿದ್ರೆ ಈ ಲೈಟಿನ ಬೆಳಕಲ್ಲ, ಮತ್ತೊಂದ್ರ ಬೆಳಕಲ್ಲ. ಹಾಗಾದ್ರೆ ಎಂಥ ಬೆಳಕು ಬೇಕತ್ತುಕೊಂಡು ಕೇಳಿದ್ರೆ ಜ್ಞಾನದ ಬೆಳಕಿನೊಳಗಿಂದ ಹುಡುಕಿದಾಗ ಮಾತ್ರ ಭಗವಂತ ನಮಗಿಂದ ಕಾಣ್ತಾನೆ ಹೊರತಾಗಿ ಇಲ್ಲದಿದ್ರೆ ಭಗವಂತ ಕಾಣಂಗಿಲ್ಲ. ಪರಮಾತ್ಮ ಎಲ್ಲದನ್ನಂತ ನಿಮಗೆ ಗೊತ್ತಾಗಿಲ್ಲ ನೋಡ್ರಿ. ನಿಮ್ಮ ಒಳಗಿರ್ತಕ್ಕಂಥ ದೇವರನ್ನ, ನಿಮ್ಮ ಒಳಗಿರ್ತಕ್ಕಂಥ ಭಗವಂತನನ್ನ ಸಕಲ ಜೀವಿಗಳಲ್ಲಿ ಕೂಡ ಪರಮಾತ್ಮ ಅದಾನೆ. ಪರಮಾತ್ಮ ಅಣುರೇಣು ತುಣ ಕಾಷ್ಟೊಳಗನು ಕೂಡ ಪರಮಾತ್ಮ ಅದಾನೆ. ಇದರ ಅರ್ಥ ಏನು? ಒಂದು ಹುಲ್ಲು ಕಡ್ಡಿ ಒಳಗನು ಕೂಡ ಪರಮಾತ್ಮ ಅದಾನ. ಹುಲ್ಲು ಕಡ್ಡಿ ಒಳಗೆ ಪರಮಾತ್ಮ ಇರದೇ ಇದ್ರ ಹುಲ್ಲು ಕಡ್ಡಿನೂ ಕೂಡ ಬೆಳೆಯಂಗಿಲ್ಲ ಏನ್ರಿ, ಅದು ಅಳಿಗಾಡಂಗಿಲ್ಲ. ಭಗವಂತ ಇದ್ದಾಗನೇ ನಾವೆಲ್ಲ ನನ್ನ ಒಳಗಿಂದ ಪರಮಾತ್ಮ ಅದಾನತ್ತಂದೆ ನಾ ಪ್ರವಚನ ಮಾಡಕತ್ತೀನಿ. ನಿಮ್ಮ ಒಳಗೆ ಪರಮಾತ್ಮ ಅದಾನತ್ತಂದೆ ನೀವು ಕೂಡ ಕೇಳಕ್ಕೆಂದ ಬಂದೀರಿ. ಈ ಶರೀರದೊಳಗಿಂದ ಭಗವಂತ ಅದಾನ ಅಂತಕೊಂಡ ಇವೆಲ್ಲ ಚಲನವಲನಗಳ ನಡೆದಾವೆ. ಯಾವಾಗಿಂದ ಈ ಶರೀರದೊಳಗಿಂದ ಪರಮಾತ್ಮ ಇರದೇ ಇದ್ರ ಏನ್ರಿ, ಶರೀರದೊಳಗಿಂದ ಪರಮಾತ್ಮ ಇರದೇ ಇದ್ರ ಇದಕ್ಕೆ ಮನುಷ್ಯ ಅಂತಾರೇನ್ರಿ? ಏನಂತಾರ್ರಿ? ಈಗ ಹಳ್ಳಿ ಕಡದೊಳಗೆ ಏನ್ರಿ ಅಳತಿರ್ತಾರೆ ನೋಡ್ರಿ. ಏನು ನೀವು ಹೆಣ್ಮಕ್ಳು ಭಾಳ ಶಾಣೆ. ನಾನು ನಿನ್ನೆ ಅಂದ ಹೇಳಿದ್ನಲ್ಲ ಮಗ, ಸುಮ್ಮನೆ ಹಾಸ್ಯಕ್ಕೆ ಹೇಳಿದ್ನಲ್ಲ. ಗಂಡ ಎದುರಿಗೆ ಕೂತಿರ್ತಾನ, ಅದೇ ಹೆಣಕ್ಕೆ ಕೇಳ್ತಿರ್ತಾರಿಲ್ಲ, ಅದೇ ಹೆಣಕ್ಕೆ ಕೇಳ್ತಿರ್ತಾಳ, ನೀ ನಾನು ಬಿಟ್ಟು ಎಲ್ಲಿ ವಾದಿ, ನಿನಗೆ ಎಲ್ಲಿ ಹುಡುಕ್ಲಿ, ನೀ ಏನು ಕೊಟ್ರೆ ಸಿಕ್ಕಿ, ಯಾರೇ ನೋಡಿದ್ರೆ ಬೈತಾರಲ್ರಿ. ಅಲ್ಲ ಇಲ್ಲಿ ಮುಂದೆ ಕೂತದ, ಮತ್ತು ಅದಕ್ಕೆ ಕೇಳ್ತಾಳ. ಆಕೆ ಮಂದಿ ಕೇಳಂಗಿಲ್ಲ, ಹೆಣಕ್ಕೆ ಕೇಳ್ತಿರ್ತಾಳ. ಯಾಕೆ ಕೇಳ್ತಾಳ? ಆಕೆ ಗೊತ್ತದ, ಮಹಾಜ್ಞಾನಿ ಹೆಣ್ಮಕ್ಳು
ಯಾಕೆ ಕೇಳ್ತಾಳೆ? ನೀ ಎಲ್ಲಿ ವಾದಿ, ನೀನು ಎಲ್ಲಿ ಹುಡುಕಲಿ, ನೀ ಏನು ಕೊಟ್ಟರೆ ಸಿಕ್ಕಿ ಎತ್ತುಕೊಂಡ್ ಯಾಕೆ ಕಳ್ತಾಳ ಎತ್ತುಕೊಂಡೆ ಕೇಳಿದ್ರ, ಇದ್ರ ಕೂತಿದ್ದು ಬರೀ ಇದು ಚೀಲದ ಏನ್ರಿ, ಇದ್ರೊಳಗೆ ಅಂದ ಮಾಲಿಲ್ಲ, ಮಾಲ್ ಯಾವುದು ಇದ್ರ ಕೂತಿರ್ತಕ್ಕಂಥ ಬರೀ ಅಂದ ತೊಗಲಿಂದ ಹೇಳ್ತಾಳಿಲ್ಲ ಅಕ್ಕ ಮಾದೇವಿ. ಏನ್ರಿ, ಚರ್ಮದ ಹೊದಿಕೆ, ಎಲುಬಿನ ಹಂದರ, ಮೂತ್ರದ ಕುಡಿಕೆ, ಮಲ ಕುಡಿಕೆ, ಇವೆಲ್ಲ ಅಕ್ಕ ಮಾದೇವಿಯಿಂದ ಹೆಂಗೆ ಹೇಳ್ತಾಳಲ್ಲ, ಇದ್ರ ಕೂತಿದ್ದು ಏನದ ಹತ್ತುಕೊಂಡೆ ಕೇಳಿದ್ರೆ ಇದು ಬರೀ ಖಾಲಿ ಚೀಲದ, ಅದ್ರ ಒಳಗಿರ್ತಕ್ಕಂಥ ಮಾಲ್ ಹತ್ತುಕೊಂಡ್ರೆ ಆ ಪರಮಾತ್ಮ ಈ ಶರೀರದ ಒಳಗೆ ಇರ್ಲಾರಕ್ಕಾಗಿನೇ ಅದಕ್ಕೆ ಹೆಣ ಅಂತಾರೆ. ಮನುಷ್ಯ ಹತ್ತುಕೊಂಡ್ ಯಾರು ಅನ್ನಂಗಿಲ್ಲ. ಎಲ್ಲಿಯ ಪರಂತರವಾಗಿ ಅಂದ್ರೆ ಶರೀರದ ಒಳಗಿಂದ ಪರಮಾತ್ಮ ಇರ್ತಾನೋ ಏನ್ರಿ, ಅಲ್ಲಿಯ ಪರಂತರವಾಗಿ ಮಾತ್ರ ಈ ಮನುಷ್ಯನ ಜೀವನಕ್ಕೆ ಶರೀರಕ್ಕೆ ಅಂದ ಬೆಲೆ ಅದೇ ಹೊರತಾಗಿ ಒಂದು ವೇಳೆ ಇರಲಿಲ್ಲ ಹತ್ತುಕೊಂಡ್ರೆ ಬೆಲೆ ಇಲ್ಲ. ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನ ನಾವು ನೋಡಬೇಕಾಗಿತ್ತು ಅಂದ್ರೆ, ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನ ನಾವು ಕಾಣಬೇಕಾಗಿತ್ತು ಹತ್ತುಕೊಂಡ್ರೆ ಏನ್ರಿ, ನಾವು ನೋಡ್ಬೇಕನ್ನಂಗೆ ಹಂಬಲ ಅದಿಲ್ರಿ. ನೀವು ದೇವರನ್ನು ನೋಡಬೇಕು, ಪರಮಾತ್ಮನ ನೋಡಬೇಕು. ಈಗ ನೀವು ಪುರಾಣಕ್ಕೆ ಅಂದ ಬರುವಂಥ ಪ್ರಸಂಗದ ಒಳಗೆ ನೀವೆಲ್ಲ ಸುನ ಹಚ್ಕೋತೀರಿ, ಪೌಡ್ರ್ ಹಚ್ಕೋತೀರಿ, ಎದ್ರ ಮುಂದೆ ಹಚ್ಕೋತೀರಿ, ಎದ್ರ ಮುಂದೆ ನಿಂತಿರ್ತೀರಿ? ದೊಡ್ಡ ಅಲ್ಮರಿ ಮುಂದೆ ಏನ್ರಿ, ಕನ್ನಡಿ ಇರ್ತದಿಲ್ಲ, ಕನ್ನಡಿ ನೋಡಿ ಮಂದಿ ಫೇರ್ ಆ್ಯಂಡ್ ಲವ್ಲಿ ಹಚ್ಕೋತೀರಿ. ಜಗತ್ತಿನ ವಿಭೂತಿ ಹಚ್ಚೋದು ಮರಿತೀರಿ, ಲಿಂಗ ಕಟ್ಕೊಳ್ಳೋದು ಮರಿತೀವಿ, ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಳ್ಳೋದು ಮಾತ್ರ ನಾವು ಯಾರೂ ಮರೆಯಂಗಿಲ್ಲ. ಹೌದಿಲ್ಲ? ಫೇರ್ ಆ್ಯಂಡ್ ಲವ್ಲಿ ಹೆಂಗೆ ಹತ್ತದ, ಎಲ್ಲಿ ಹೆಚ್ಚಿಗೆ ಹತ್ತಿದನೋ, ಇದು ಹತ್ತಿದನೋ, ಕರ್ರಗತ್ತೇನೋ, ಬೆಳಗತ್ತೇನೋ, ನೀವು ನೋಡ್ಬೇಕಾದ್ರೆ ನಿಮ್ಮ ಮಾರಿ ನಿಮಗೆ ಕಾಣಬೇಕಾಗಿತ್ತು ಅಂದ್ರೆ, ನಿಮ್ಮ ಮುಖ ನಿಮಗೆಂದ ಕಾಣಬೇಕಾಗಿತ್ತು ಅಂತಂದ್ರೆ ಏನ್ರಿ, ಎದ್ರ ಮುಖಾಂತರವಾಗಿ ಕಾಣ್ತದ್ರಿ? ನಮ್ಮ ಮಾರಿನ ನಮಗೆಂದ ಕಾಣಬೇಕಾಗಿತ್ತು ಅಂದ್ರೆ ನಮ್ಮ ಮುಖ ನಾವು ನೋಡ್ಕೋಬೇಕಾಗಿತ್ತು ಹತ್ತಿಕೊಂಡ್ರೆ ಹೆಂಗೆ ಕನ್ನಡಿ ಸಹಾಯದಿಂದ ನಮ್ಮ ಮುಖ ಅನ್ನತಕ್ಕ ನಮಗೆಂದ ಹೆಂಗೆ ಕಾಣ್ತದೋ ಹಂಗೆ ನಮ್ಮ ಒಳಗಿರ್ತಕ್ಕಂಥ ದೇವರನ್ನು ನಾವು ಕಾಣಬೇಕಾಗಿತ್ತು ಅಂತಂದ್ರೆ ಇದಕ್ಕೂ ಒಂದು ಕನ್ನಡಿ ಅದ. ಆ ಕನ್ನಡಿ ಮುಖಾಂತರವಾಗಿ ನಾವು ನೋಡ್ಕೋಬೇಕೆ ಹೊರತಾಗಿ ಇಲ್ಲದೆ ಇದ್ರ ಕಾಣತಕ್ಕಂಥದ್ದಲ್ಲ. ಹಾಗಾದ್ರೆ ಇದಕ್ಕೆ ಕನ್ನಡಿ ಯಾವುದು? ಅದಕ್ಕೆ ಬೇಕು ಕಾಜಿನ ಕನ್ನಡಿ. ಆದರೆ ಇದಕ್ಕೆ ಬೇಕು ಗುರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗ ಅಂತಕ್ಕಂಥದ್ದೇ ಒಂದು ಕನ್ನಡಿ ಇದೆ. ಆ ಲಿಂಗ ಅಂತಕ್ಕಂಥ ಕನ್ನಡಿ ಒಳಗೆ ನಾವು ನೋಡ್ತಾ ಹೋದಿವಿ ಎತ್ತಿಕೊಂಡ್ರೆ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮ ಲಿಂಗದೊಳಗನೆ ಕಾಣ್ತಾನೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಗುರುವಿನಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋಬೇಕು. ಯಾವ ಏನ್ರಿ, ವೇದಗಳಾಗಲಿ, ಆಗಮಗಳಾಗಲಿ, ಯಾವುದೇ ಜಾತಿ ಯಾವುದೇ ಧರ್ಮದ ಗ್ರಂಥಗಳಾಗಲಿ ಏನ್ರಿ, ಪ್ರಾರಂಭದೊಳಗೆ ಹೇಳ್ತಕ್ಕಂಥ ಏನು, ನಿಜಗುಣ ಶಿವಗಳು ಷಟ್ಶಾಸ್ತ್ರಗಳನ್ನು ಬರೆದ್ರು, 6 ಶಾಸ್ತ್ರಗಳನ್ನು ಬರೆದ್ರು. ನಿಜಗುಣ ಶಿವಗಳು ಕಲ್ಪನಾ ಇರಲಿ ಮಗ, ನಿಜಗುಣ ಶಿವಗಳಿಂದ 6 ಶಾಸ್ತ್ರಗಳನ್ನು ಬರೆದ್ರೆ ಅದ್ರಾಗ ಪ್ರಾರಂಭದೊಳಗೆ ಒಂದೇ ಒಂದು ಮಾತು ಹೇಳ್ತಾರೆ, ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳವುದು ನರ್ರಿಗೆ ಮುಕ್ಕುತ್ತೆ. ನೋಡಿ, ನಿಜಗುಣ ಶಿವಗಳಂದು ಎಷ್ಟು ಚಂದ ಹೇಳ್ತಾರೆ. ನೀ ಏನು ಮಾಡಬೇಡ, ನೀನು ದೇವರನ್ನು ನೋಡಬೇಕಲ್ಲ, ದೇವರನ್ನು ಕಾಣಬೇಕಲ್ಲ, ಸ್ವತಃ ನೀನೇ ದೇವರಾಗಬೇಕಲ್ಲ. ನಾ ಹೇಳಿನಿಲ್ರಿ ಮೊನ್ನೆ, ನಾವು ಈ ಭೂಮಿಗೆ ಅಂದ್ರೆ ಸುಮ್ಮನೆ ಬಂದವರಲ್ಲ, ನಾವು ದೇವರಾಗಕ್ಕೆಂದು ಬಂದಿರತಕ್ಕಂಥವ್ರು. ನೀವು ದೇವರ ಅಧೀರಿ ಎತ್ತಿಕೊಂಡ್ರೆ ನಾವು ಇಟ್ಟೆಲ್ಲ ದೊಡ್ಡ ಪಟ್ಟ ದೇವರಿದ್ರೂ ಕೂಡ ಸಿಂದಗಿ ಪಟ್ಟಣದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಶರಣಾರ್ಥಿ ಎತ್ತಿಕೊಂಡು ನಾವು ಕೈ ಯಾಕೆ ಮುಗಿತೀವಿ? ಕೈ ಯಾಕೆ ಮುಗಿತೀವಿ ಅಂದ್ರೆ ನೀವು ನಿಮಗೆಲ್ಲ ಕೈ ಯಾಕೆ ಮುಗಿತೀವಿ ನಾವು? ಸ್ವಾಮಿ ಬಡವದ ನಂಬಲ್ಲಿ ರೊಕ್ಕ ಭಾಳ ಸಿಂದಿಗ್ಯಾಗ, ಅದಕ್ಕೆ ನಮ್ಮ ಶ್ರೀಮಂತಿಕೆ ನೋಡಿ ಕೈ ಮುಗಿತಾನತ್ತಂದ್ರೆ ಏನು ನೀವು ಏನ್ರಿ? ನಿಮ್ಮ ಶ್ರೀಮಂತಿಗೆ ನೋಡಿ ನಾವು ಕೈ ಮುಗಿಯಂಗಿಲ್ಲ. ಇಲ್ಲ, ಸ್ವಾಮಿಗೆ ಅಂದ ಹೋದ ಸಾರಿ ಪಾದ ಪೂಜೆ ಕರೆಸಿದ್ದೀವಿ, ನಮ್ಮದು 3-4 ಅಂತಸ್ತಿನ ಮನೆ ಅದ, ಅದಕ್ಕೆ ನಮ್ಮ ಮನೆ ನೋಡಿ ಅಂದ ಸ್ವಾಮಿ ಹಂಚಿ ನಮಗೆ ಶರಣಾರ್ಥಿ ಎತ್ತಿಕೊಂಡಂತಂದ್ರೆ ಏನು ನೀವು? ನಿಮ್ಮ ಮನೆಯೂ ನೋಡಿ ಶರಣಾರ್ಥಿ ಅನ್ನಂಗಿಲ್ಲ, ನಿಮ್ಮ ಆಸ್ತಿ ನೋಡಿ ಶರಣಾರ್ಥಿ ಅನ್ನಂಗಿಲ್ಲ, ನಿಮ್ಮ ಮನೆತನ ನೋಡಿ ಶರಣಾರ್ಥಿ ಅನ್ನಂಗಿಲ್ಲ. ನೀವು ಭಾಳ ದಪ್ಪದಿರಿ, ಭಾಳ ಉದ್ದದಿರಿ ಎತ್ತಿಕೊಂಡು ನಾನು ನಿಮಗೆ ಒಂದು ಶರಣಾರ್ಥಿ ಎತ್ತಿಕೊಂಡಂಗಿಲ್ಲ. ಹಾಗಾದ್ರೆ ನಿಮಗೆಲ್ಲ ಕೈ ಯಾಕೆ ಮುಗಿತೀವಿ ಎತ್ತಿಕೊಂಡೋದಕ್ಕೆ ಕೇಳಿದ್ರೆ, ನೀವು ಯಾರೂ ಬಂದಿರ್ತಕ್ಕಂಥ ಕಲ್ಲವ ಮಲ್ಲವಲ್ಲ, ಇವರು ಕಲ್ಲಪ್ಪ ಮಲ್ಲಪ್ಪ ಎತ್ತಿಕೊಂಡಲ್ಲ, ಸಾಕ್ಷಾತ್ ಭಗವಂತನ ಸ್ವರೂಪರೇ ನೀವು ಎತ್ತಿಕೊಂಡಂದ್ರೆ ನಿಮಗೆ ಕೈ ಮುಗಿದ್ರೆ ಆ ಪರಮಾತ್ಮನಿಗೆ ಒಂದು ಕೈ ಮುಗಿದಂಗೆ ಎತ್ತಿಕೊಂಡಂದ್ರೆ ನಾವು ನಿಮಗೆ ಒಂದು ಕೈ ಮುಗಿತೀವಿ. ನೀವೆಲ್ಲ ದೇವರಾಗಕ್ಕೆ ಬಂದವರು, ನೀವೆಲ್ಲ ಪರಮಾತ್ಮ ಆಗಕ್ಕೆ ಬಂದವರು. ಯಾಕಂದ್ರೆ ಪರಮಾತ್ಮನಿಗೆ ಅಂದ್ರೆ ನೀವು ಮಾತು ಕೊಟ್ಟರೆ, ಹೇ ಪರಮಾತ್ಮ ಏನ್ರಿ, ಅಪರೂಪವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ಈ ಭೂಮಿಗೆ ಕಳಿಸಿದ ಎತ್ತಿಕೊಂಡಂದಾಗ ನಾವು ವ್ಯರ್ಥವಾಗಿ ಅದನ್ನು ಜೀವನ ಅಂತಕ್ಕಂಥ ಕಳಿಲಾರ್ದಾನೆ ನಿನ್ನ ಧ್ಯಾನವನ್ನು ಮಾಡಿ, ನಿನ್ನ ಆರಾಧನೆ ಮಾಡಿ, ಕೊನೆಗೆ ನೀನೇ ನಾನೇ ನೀನಾಗ್ಯಂದ ನಿನ್ನಲ್ಲಿಗೆ ನಾ ಬರ್ತೀನಿ ಎತ್ತಿಕೊಂಡಂದು ನಾವು ಮಾತು ಕೊಟ್ಟು ಬಂದೀವಿ ಎತ್ತಿಕೊಂಡಂದಾಗ ಮಣ್ಣು ಬಿಟ್ಟೆಂದ ಮಡಿಕೆ ಇಲ್ಲ, ನನ್ನ ಬಿಟ್ಟೆಂದ ದೇವರಿಲ್ಲ ಹತ್ತಿಕೊಂಡಂಗ ಸ್ವತಃ ನಾವೇ ದೇವರಾಗಬೇಕಾಗಿತ್ತು ಅಂತಂದ್ರೆ ನಿನ್ನನ್ನು ದೇವರನ್ನು ಮಾಡೋಕ್ಕೆಂದ ಒಬ್ಬ ವ್ಯಕ್ತಿನಿಂದ ಭೂಮಿ ಮೇಲಿಂದ ಕೊಟ್ಟು ಕಳಿಸ್ಯಾರ ಭಗವಂತ. ನಮ್ಮನ್ನೆಲ್ಲ ದೇವರನ್ನಾಗಿ ಮಾಡೋಕೆ ಭೂಮಿಗೆಂದ ಕೊಟ್ಟು ಕಳಿಸ್ಯಾನೆ. ಹಿಂದೆ ಪಾರ್ವತಿ ಪರಮಾತ್ಮನಿಗೆಂದ ಪ್ರಶ್ನೆ ಮಾಡಲತ್ತೆ. ಏನಂತ ಪ್ರಶ್ನೆ ಮಾಡಲು? ಪರಮಾತ್ಮ 84 ಲಕ್ಷ ಜೀವರಾಶಿಗಳನ್ನು ಭೂಮಿ ಮೇಲೆ ಸೃಷ್ಟಿ ಮಾಡಿದೆಯಲ್ಲ,
ಮತ್ತು ಈ ಎಲ್ಲ ಜೀವಿಗಳೊಳಗೆ ದೊಡ್ಡವರು ಯಾರು ಒತ್ತುಕೊಂಡಂದು ಪ್ರಶ್ನೆ ಮಾಡಲ್ಲ ಪಾರ್ವತಿ. ಇದು ಶಿವಪುರಾಣದಾಗ ಬರ್ತದ್ರೆ ನಾವೆಲ್ಲ ತಿಳ್ಕೋಬೇಕು. ಇಟ್ಟೆಲ್ಲ ಜೀವಿಗಳನ್ನು ಸೃಷ್ಟಿ ಮಾಡಿದಲ್ಲ ಪರಮಾತ್ಮ, ಹಾಗಾದರೆ ಎಲ್ಲ ಜೀವಿಗಳೊಳಗೆ ದೊಡ್ಡವರು ಯಾರು ಒತ್ತುಕೊಂಡಂದು ಪ್ರಶ್ನೆ ಮಾಡಿದಾಗ ಅವಾಗಿಂದ ಪರಮಾತ್ಮ ಅಂದ, ಪಾರ್ವತಿ 84 ಲಕ್ಷ ಜೀವರಾಶಿಗಳೊಳಗೆ ಮನುಷ್ಯ ಜನ್ಮ ಶ್ರೇಷ್ಠ ತಿಳ್ಕೊಳ. ಪಾರ್ವತಿ ಅಟ್ಟಿಗೆ ಬಿಡಲಿಲ್ಲ. ಅವಾಗಿಂದ ಪರಮಾತ್ಮನಿಗೆ ಕೇಳ್ತಾಳೆ, ಹೌದು ಎಲ್ಲ ಜೀವಿಗಳೊಳಗೆ ಮನುಷ್ಯ ಜೀವಿಯಿಂದ ಶ್ರೇಷ್ಠ ಹತ್ತುಕೊಂಡು ಹೇಳ್ದಿ, ಈ ಮನುಷ್ಯರೊಳಗೆ ಯಾರು ಶ್ರೇಷ್ಠ ಹತ್ತುಕೊಂಡು ಮತ್ತೆ ಪ್ರಶ್ನೆ ಮಾಡೋದು, ಮನುಷ್ಯರೊಳಗೆ ಯಾರು ಶ್ರೇಷ್ಠ? ಅವಾಗಿಂದ ಪರಮಾತ್ಮ ನಕ್ಕೋತೊಂದು ಮಾತು ಹೇಳ್ತಾನೆ, ಪಾರ್ವತಿ ಜೀವಿಗಳೊಳಗೆ ಅಲ್ಲ, ಮನುಷ್ಯರೊಳಗೆ ಅಲ್ಲ, ನನಗಿಂತಲೂ ಕೂಡ ಭೂಮಿ ಮೇಲೆ ಒಬ್ಬ ದೊಡ್ಡವದಾನೆ, ಅವ ಯಾರು ಒತ್ತುಕೊಂಡ ಕೇಳಿದ್ರೆ ಸ್ವತಃ ಶಿವಪುರಾಣದೊಳಗೆ ಪರಮಾತ್ಮನಿಗೆ ಹೇಳ್ತಾನೆ, ನಾ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ, ಗುರುವಿನಿಗಿಂತ ಜಗತ್ತಿನೊಳಗೆ ಯಾರು ದೊಡ್ಡವರಿಲ್ಲ. ಅದಕ್ಕಾಗಿನ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನೋಡ್ರಿ, ಗುರುವಿಗೆ ಬ್ರಹ್ಮನಾಗಲಿಕ್ಕೆ ಅಂತ ಬರ್ತದೆ, ಗುರುವಿಗೆ ಅಂದ್ರೆ ವಿಷ್ಣು ಆಲಕ್ಕೆ ಬರ್ತದೆ, ಗುರುವಿಗೆ ಅಂದ್ರೆ ಶಿವ ಆಗಲಿಕ್ಕೆ ಬರ್ತದೆ. ಆದರೆ ಶಿವನಿಗೆ ಗುರು ಆಲಕ್ಕೆ ಬರಂಗಿಲ್ಲ, ಬ್ರಹ್ಮನಿಗೆ ಅಂದ್ರೆ ಗುರು ಆಲಕ್ಕೆ ಬರಂಗಿಲ್ಲ, ವಿಷ್ಣುವಿಗೆ ಅಂದ್ರೆ ಗುರು ಆಲಕ್ಕೆ ಬರಂಗಿಲ್ಲ. ಏನ್ರಿ ತ್ರಿಮೂರ್ತಿಗಳ ರೂಪವೇ ಈ ಭೂಲೋಕದೊಳಗಿಂದ ಕಣ್ಣಿಗೆ ಕಾಣ್ತಕ್ಕಂಥ ಏನ್ರಿ ತ್ರಿಮೂರ್ತಿ ರೂಪನೇ ಯಾರು ಒತ್ತುಕೊಂಡು ಕೇಳಿದ್ರೆ ನಮಗೆಲ್ಲ ಜ್ಞಾನವನ್ನು ನೀಡ್ತಕ್ಕಂಥ ಸದ್ಗುರುನಾಥ ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರ್ದು. ಅದಕ್ಕಾಗಿಯೇ ಗಾಣಗಾಪುರದೊಳಗಿಂದ ದತ್ತಾತ್ರೇಯನ ದೇಹ ಒಂದೇ ಅದ, ಮುಖ ಅಂದ 3 ಅದಾವ, ಯಾಕದ ಒತ್ತುಕೊಂಡ ಕೇಳಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪನೇ ಒಬ್ಬ ಸದ್ಗುರುನಾಥ ಹತ್ತುಕೊಂಡಂದ್ರೆ ದತ್ತಾತ್ರೇಯಗಿಂದ ಗುರು ಹೊತ್ತುಕೊಂಡು ಕರೀತಾರೆ ಹೊರತಾಗಿ ಬೇರೆ ಯಾವುದನ್ನು ಕೂಡ ಕರೆಯಂಗಿಲ್ಲ. ಯಾಕಂದ್ರೆ ಗುರುವಿನ ಮೇಲೆ ಒಂದು ಆಟ ತಾಕತ್ತದೆ, ಗುರುವಿನ ಹತ್ರ ಒಂದು ಆಟ ಶಕ್ತಿ ಅದೇ, ಮತ್ತು ಗುರುವಿನ ಮೇಲೆ ಆಟ ತಾಕತ್ತದ ಆಟ ಶಕ್ತಿ ಅದ ಹತ್ತುಕೊಂಡಂದ್ರೆ ಯಾವ ಮಲ್ಲಮ್ಮಳನ್ನ ಎಲ್ಲಿ ಕರ್ಕೊಂಡು ಬರ್ತಾರೆ ಹತ್ಕೊಂಡು ಕೇಳಿದ್ರೆ ಗುರುವಿನ ಹತ್ರ ಕರ್ಕೊಂಡು ಬರ್ತಾರೆ. ಯಾಕೆ ಗುರುವಿನ ಹತ್ರ ಕರ್ಕೊಂಡು ಬರ್ತಾರೆ? ಮಾನವನನ್ನು ಮಹಾದೇವನನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನ ಬಲ್ಲಿದೆ, ನರನನ್ನು ಹರನನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನ ಹತ್ರ ಇದೆ. ಏನ್ರಿ, ಒಂದು ಜೀವಿನನ್ನ ಏನ್ರಿ ಶಿವನನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಆ ಸದ್ಗುರುನಾಥನ ಹತ್ರ ಐತಿ ಎತ್ತಿಕೊಂಡಂದ್ರೆ ಏನ್ರಿ ಒಂದು ಬೆಲೆ ಇದೆ, ಗುರುವಿಗೆ ಒಂದು ಕಿಮ್ಮತ್ತಿದೆ. ಅಂತ ಯಾವ ನಿಜಗುಣ ಶಿವಗಳಾಗಲಿ, ಶರಣರಾಗಲಿ, ಸಂತರಾಗಲಿ ಏನ್ರಿ ಗುರುವಿಗೆ ಯಾಕೆ ಇಟ್ಟು ಬೆಲೆ ಕೊಡ್ತಾರೆ ಹತ್ತುಕೊಂಡೆ ಕೇಳಿದ್ರೆ ಏನ್ರಿ ಗುರು ಸಾಮಾನ್ಯನಾಗಿರ್ತಕ್ಕಂಥವನಲ್ಲ. ಹೇಳ್ತಾರಲ್ಲ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲಾದ ಮುಕ್ಕು. ಒಬ್ಬ ಗುರು ಏನು ಕೆಲಸ ಮಾಡ್ತಾನೆ ಹತ್ತುಕೊಂಡೆ ಕೇಳಿದ್ರೆ ನಾವು ನರಮಾನವರಾಗಿರ್ತಕ್ಕಂಥವರನ್ನು ದೇವಮಾನವನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯನ ಒಬ್ಬ ಗುರುವಿನ ಹತ್ರ ಇರ್ತದೆ. ಅದಕ್ಕಾಗನೇ ಇಲ್ಲಿ ಮಲ್ಲಮ್ಮಳನ್ನ ಆ ಗುರುವಿನ ಹತ್ತಿರದಿಂದ ಕರ್ಕೊಂಡು ಬಂದಾರೆ. ಸದ್ಗುರುನಾಥ ನಿನ್ನಲ್ಲಿರ್ತಕ್ಕಂಥ ಜ್ಞಾನ ಅಂತಕ್ಕಂಥ ನೀಡಿ ನನ್ನ ಮಗಳಿಗಂದು ಇಷ್ಟಲಿಂಗ ಅಂತಕ್ಕಂಥದ್ದು ಏನು ಧಾರಣೆ ಮಾಡಬೇಕು ಏನ್ರಿ, ಅವಳಿಗಂದು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿ ಅವಳ ಬದುಕು ಅಂತಕ್ಕಂಥ ಉದ್ಧಾರ ಮಾಡಬೇಕು ಅಂತನ್ನುವಂಥದ್ದನ್ನು ವಿಚಾರ ಇಟ್ಕೊಂಡು ತಂದು ಮಲ್ಲಮ್ಮಳನ್ನ ಯಾವಾಗ ಗುರುವಿನ ಹತ್ತಿರದಿಂದ ತಂದು ಬಿಟ್ಟರು, ಆ ಸದ್ಗುರುನಾಥ ಮಲ್ಲಮ್ಮಳಿಗೆ ತನ್ನಲ್ಲಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ಕೂಡ ನೀಡಾಕತ್ತ. ಏನ್ರಿ, ಅವತ್ತಿನ ದಿನಮಾನದೊಳಗಿಂದ ಕಾಲೇಜು, ಹೈಸ್ಕೂಲು, ಪ್ರೈಮರಿ ಸ್ಕೂಲು, ಇಂಗ್ಲೀಷು, ಹಿಂದಿ ಇವು ಯಾವ ಕೂಡ ಇದ್ದಿದ್ದಿಲ್ಲ. ಅವಾಗೆಲ್ಲ ಏನಿದ್ರು ಕೂಡ ಗುರುಕುಲದೊಳಗೇ ಇರಬೇಕು. ಅದು ಹೆಣ್ಣರು ಇರಲಿ ಗಂಡರು ಇರಲಿ ಏನ್ರಿ, ಗುರುಕುಲದೊಳಗೆ ಇದ್ದೇನೆ ಏನೆಲ್ಲ ಜ್ಞಾನ ಅಂತಕ್ಕಂಥ ಪಡಿಬೇಕು ಪುಣ್ಯಾತ್ಮರೇ. ಅಂಥ ಜ್ಞಾನವನ್ನು ಮಲ್ಲಮ್ಮ ಎಲ್ಲಿ ಪಡಿಲಿಕ್ಕತ್ತಾಳ? ಅಷ್ಟಾವರಣ, ಷಡಸ್ಥಲ, ಪಂಚಾಚಾರ ಅಂತಕ್ಕಂಥ ಏನ್ರಿ ಇವೆಲ್ಲ ನಮ್ಮ ವೀರಶೈವ ಧರ್ಮದಿಂದ 3 ಏನದಾವಲ್ಲ, ಇವು 3 ಇದ್ದಾಗ ಮಾತ್ರ ಅವ ವೀರಶೈವನ ಸಿಗೋತಾನೆ, ಲಿಂಗಾಯತನ ಸಿಗೋತಾನೆ, ಇಲ್ಲದೇ ಇದ್ರೆ ಅನಿಸ್ಕೊಳಿಕ್ಕೆ ಆಗಂಗಿಲ್ಲ. ಅದನ್ನೆಲ್ಲ ಪಡಿಬೇಕಾಗಿತ್ತು ಅಂದ್ರೆ ಒಬ್ಬ ಗುರುವಿನ ಹತ್ರನೇ ಹೋಗಬೇಕು. ಯಾವುದನ್ನು ಅಷ್ಟಾಭರಣಗಳನ್ನು ಹೇಳ್ತಾರಲ್ಲ ಶರಣರು, ಅಷ್ಟಾಭರಣವೇ ಅಂಗವಾಗಿ, ಪಂಚಾಚಾರ್ಯವೇ ಪ್ರಾಣವಾಗಿ, ಷಡಸ್ಥಲವೇ ಆತ್ಮವಾಗಿ. ಏನ್ರಿ, ಷಡಸ್ಥಲಗಳಂತಕ್ಕಂಥವೇನವಲ್ಲ ಅವೇ ನಮ್ಮ ದೇಹದೊಳಗಿರ್ತಕ್ಕಂಥ ಆತ್ಮ ಇದ್ದಂಗೆ. ಏನ್ರಿ, ಅಷ್ಟಾಭರಣ ಅಂತಕ್ಕಂಥ ಅಂಗ, ಮ್ಯಾಲಿರ್ತಕ್ಕಂಥ ಶರೀರ ಅಂತಕ್ಕಂಥ ಏನದಲ್ಲ ಅದು ಅಷ್ಟಾಭರಣ ಇದ್ದಂಗೆ. ಅದಕ್ಕಾಗಿ ಹೇಳ್ತಲ್ಲ ಅಷ್ಟಾಭರಣ ಅಂದ್ರೆ ಏನು ನೋಡ್ರಿ, ಇವೆಲ್ಲ ಅಂಗವಾಗಿ ಹೆಂಗೆ ಶರೀರ ಅಂತಕ್ಕಂಥ ಮುಚ್ಕೋಬೇಕಾಗಿತ್ತು ಅಂದ್ರೆ ನಾವು ಒಂದ್ರ ಮೇಲೆ ಒಂದು ಬನೀನು ಹಾಕೋತೀವಿ, ಅಂಗಿ ಹಾಕೋತೀವಿ, ಹಿಂಗೆ ರುಮಾಲು ಸುತ್ತೀವಿ, ಇವೆಲ್ಲ ಮಾಡ್ತೀವಲ್ಲ, ಇದು ಶರೀರ ಮುಚ್ಕೊಳಕ್ಕೆ ಅಂದ್ರೆ ಶರೀರದ ಸಂರಕ್ಷಣೆಗಾಗಿ. ಇನ್ನು ಆತ್ಮ ಸಂರಕ್ಷಣೆಗಾಗಿ 8 ಅದಾವೆ. ಯಾವುವು? ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಅನ್ನುವಂಥವೇನದವಲ್ಲ ಇವು 8 ಆವರಣಗಳದಾವ, 8 ಹೊದಿಕೆಗಳದಾವ. ಯಾವುದಕ್ಕೆ ಹೊತ್ಸಾಕ ಹತ್ತುಕೊಂಡೆ ಕೇಳಿದ್ರೆ ನಮ್ಮೊಳಗಿರ್ತಕ್ಕಂಥ ಆತ್ಮ ಸಂರಕ್ಷಣೆಗಾಗಿ ಈ 8 ಹೊದಿಕೆಗಳದಾವ. ಅಷ್ಟಾವರಣವೇ ಅಂಗವಾಗಿ ಅವ್ರು ಹೇಳ್ತಾರೆ, ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರ್ಯವೇ ಪ್ರಾಣವಾಗಿ, ಷಡಸ್ಥಲವೇ ಆತ್ಮವಾಗಿ. ನೋಡ್ರಿ,
ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಎತ್ತುಕೊಂಡಂಥ 6 ಸ್ಥಳಗಳದವಲ್ಲ, ಇವೆಲ್ಲ ಅಂಗವಾಗಿ ಎತ್ತುಕೊಂಡು ಹೇಳ್ತಾರೆ, ಆತ್ಮವಾಗಿ ಎತ್ತಿ ಹೇಳ್ತಾರೆ, ಇವೆಲ್ಲ ಜೀವವಾಗಿ ಎತ್ತಿಕೊಂಡಂದು. ಇದನ್ನು ಬಿಟ್ಟರೆ ಅಂದ್ರೆ ನಮ್ಮ ವೀರಶೈವ ಲಿಂಗಾಯತರಿಗೆ ಬೇರೆ ಯಾವುದನ್ನು ಕೂಡ ಇಲ್ಲ. ಇವು ಎಲ್ಲನೂ ಕೂಡ ಇದ್ದಾಗ ಮಾತ್ರ ನಾವು ವೀರಶೈವರು ಅನಿಸ್ಕೋತೀವಿ ಹೊರತಾಗಿ ಏನ್ರಿ ಇವು ಇರಲಿಲ್ಲ ಎತ್ತುಕೊಂಡಂದ್ರೆ ನಾವು ಯಾರೂ ಕೂಡ ವೀರಶೈವರು ಎತ್ತುಕೊಂಡು ಅನಿಸ್ಕೊಳ್ಳಂಗಿಲ್ಲ, ಲಿಂಗಾಯತರು ಎತ್ತುಕೊಂಡು ಅನಿಸ್ಕೊಳ್ಳಂಗಿಲ್ಲ. ಅದಕ್ಕಾಗಿನೇ ಮಲ್ಲಮ್ಮಳಿಗೆ ಏನ್ರಿ ಮಲ್ಲಮ್ಮಳಿಗೆ ಈ ಎಲ್ಲ ಜ್ಞಾನ ಅಂತಕ್ಕಂಥದ್ದು ನನ್ನ ಮಗಳಿಗೆ ಒಂದು ದೊರೆಯಲ್ಲಿ ಎತ್ತಿಕೊಂಡಂದ್ರೆ ಮಲ್ಲಮ್ಮಳಂತಂದು ಗುರುವಿನ ಹತ್ರ ಬಿಟ್ಟರು. ಆ ಸದ್ಗುರುನಾಥ ಯಾವಾಗಲೂ ಕೂಡ ತನ್ನಲ್ಲಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಮಲ್ಲಮ್ಮಳಿಗೆ ಒಂದು ದಾರಿ ಎರೆದ್ರು. ಯಾವಾಗಿಂದ ಒಂದು ಕಡೆಗಿಂದ ಗುರುವಿನ ಸೇವೆ ಮಾಡ್ತಾಳೆ, ಇನ್ನೊಂದು ಕಡೆಗಿಂದ ಯಾವ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ತಾಳೆ ತಾಯಿ. ಹೀಗೆಲ್ಲ ಸಂಪಾದನೆ ಮಾಡ್ತಾ 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 ಇರುವಂಥ ಪ್ರಸಂಗದೊಳಗೆ ಯಾವಾಗಿಂದ ಮಲ್ಲಮ್ಮ ನೋಡಾಕನು ಕೂಡ ಅಟ್ಟ ಸುಂದರ ಏನ್ರಿ ಮಲ್ಲಮ್ಮಳಿಗಿಂದ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಎಲ್ಲವನ್ನು ಕೂಡ ಪಡೆದ. ಯಾವಾಗಿಂದ ಗುರುವಿನ ಬಗ್ಗೆ ಅಂತ ತಿಳ್ಕೊಂಡ್ಲು, ಲಿಂಗದ ಬಗ್ಗೆ ಅಂತ ತಿಳ್ಕೊಂಡ್ಲು, ಜಂಗಮ ಹತ್ತುಕೊಂಡ್ರೆ ಯಾರು ಹೊತ್ತು ಅನ್ನೋದನ್ನು ತಿಳ್ಕೊತಾಳೆ ಏನ್ರಿ. ಜಂಗಮ ಹತ್ತುಕೊಂಡ್ರೆ ಯಾರು ಹೊತ್ತು ಅನ್ನೋದನ್ನು ತಿಳ್ಕೊಂಡಿರ್ತಕ್ಕಂಥ ಮಲ್ಲಮ್ಮನೇ ನಿತ್ಯನೂ ಕೂಡ ಜಂಗಮ ತೃಪ್ತಿ ಪಡಿಸ್ಲಕತ್ಲು. ಬಹುಶಃ ಜಂಗಮ ಹತ್ತುಕೊಂಡ್ರೆ ಯಾರು ಹೊತ್ತು ತಿಳ್ಕೊಂಡ್ರಿ ನೀವು? ಜನನ ಮರಣಗಳ ರಹಿತನಾಗಿರ್ತಕ್ಕಂಥ ಜಂಗಮ. ಕಲ್ಪನೆ ಇರಲಿ ಮಗ, ಹೆಂಗೆ ಅಂದ ಲಿಂಗ ಈ ಕಡೆ ಒಂದು ಗುರು ಹೊತ್ತುಕೊಂಡಂತಕ್ಕಂಥ ಹೆಂಗೆ ಅದವಲ್ಲ, ಆದರೆ ಜಂಗಮ ಹತ್ತುಕೊಂಡ್ರೆ ಏನು ಅಂತ ಅನ್ನೋದನ್ನು ಮಲ್ಲಮ್ಮ ಗುರುವಿನಿಂದ ಪಡ್ಕೊಂಡಾಳೆ. ಜಂಗಮ ಹತ್ತುಕೊಂಡ್ರೆ ಏನು? ಜನನ ಮರಣಗಳ ರಹಿತನಾಗಿರ್ತಕ್ಕಂಥವ ಜಂಗಮ. ಯಾವ ಹುಟ್ಟಿಲ್ಲ, ಯಾವ ಸಾಯಂಗಿಲ್ಲ, ಅವ ನಿಜವಾಗಿರ್ತಕ್ಕಂಥ ಜಂಗಮ. ಈ ಭೂಮಿ ಮೇಲೆ ಯಾರು ಹುಟ್ಟಿಲ್ಲ, ಯಾರು ಸತ್ತಿಲ್ರಿ. ಆ ಊರಾಗಿಂದ ಪರಮಾತ್ಮ ಸತ್ತನತ್ತನೋ ಕೇಳಿವೇನು ನಾವು? ಪರಮಾತ್ಮ ಹುಟ್ಟೇನತ್ತನ್ನೋದು ಹಿಂಗೆ ಕೇಳಿವೇನ್ರಿ? ಏನಿದ್ರೆ ಬೇರೆ ದೇವರುಗಳಿಂದ ಹುಟ್ಟಿದ್ದನ್ನು ಕೇಳಿವಿ, ಆದರೆ ಪರಮಾತ್ಮ ಸತ್ತಿದ್ದು ಪರಮಾತ್ಮದಿಂದ ಹುಟ್ಟಿದಂತಕ್ಕಂಥ ಎಲ್ಲಿನೂ ಕೂಡ ಕೇಳಿಲ್ಲ. ಹಾಗಾದ್ರೆ ಆ ಸ್ವರೂಪನಾಗಿರ್ತಕ್ಕಂಥವನ್ನ ಯಾರು ಎತ್ತುಕೊಂಡ ಕೇಳಿದ್ರೆ ಒಬ್ಬ ಜಂಗಮ ಮೂರ್ತಿ ಎತ್ತುಕೊಂಡು ಹೇಳ್ತಾರೆ. ಜನನ ಮರಣಗಳ ರಹಿತನಾಗಿರ್ತಕ್ಕಂಥವ ಜಂಗಮ. ಅದಕ್ಕಾಗಿಯೇ 12ನೇ ಶತಮಾನದೊಳಗಿಂದ ಬಸವಾದಿ ಪ್ರಮತರಲ್ಲ ಏನ್ರಿ, ಬಸವಣ್ಣ ಆಗಲಿ ಇನ್ನಿತರ ಶರಣರಾಗಲಿ ಅವರೆಲ್ಲ ಜಂಗಮ ಹತ್ತಿಕೊಂಡ್ರೆ ಪಂಚಪ್ರಾಣ. ಬಸವಣ್ಣ ಎಲ್ಲರ ಒಬ್ಬ ಜಂಗಮನಿಗೆ ಅಲ್ಲ, ನಿತ್ಯ ಲಕ್ಷದ ಮೇಲೆ 96,000 ಜಂಗಮರಿಗೆ ಯಾವ ಬಸವಣ್ಣ ನಿತ್ಯ ಪ್ರಸಾದ ಮಾಡಿಸ್ತಿದ್ದ. ಕೇವಲ ಬಸವಣ್ಣ ಒಬ್ಬನೇ ಪ್ರಸಾದ ಮಾಡಿಸ್ತಿದ್ನೇನೋ, ಕಲ್ಯಾಣ ಪಟ್ಟಣದೊಳಗೆ ಒಂದು ನಿಯಮ ಅಂತಕ್ಕಂಥದ್ದೇ ಮಾಡಿದ್ರು. ಬಸವಣ್ಣ ಒಂದು ನಿಯಮ ಮಾಡ್ತಾನೆ. ಎಲ್ಲಿ? ಕಲ್ಯಾಣದೊಳಗೆ. ಏನು ನಿಯಮ? ಕಲ್ಯಾಣದೊಳಗಿಂದ ಯಾರೇ ಬಂದಿಂದ ಉಳಿಬೇಕಾಗಿತ್ತು ಅಂದ್ರೆ, ಕಲ್ಯಾಣ ಪಟ್ಟಣದೊಳಗಿಂದ ಇರಬೇಕಾಗಿತ್ತು ಅಂದ್ರೆ ಬಸವಣ್ಣ ನಿಯಮ ಮಾಡ್ತಾನೆ. ಏನ್ರಿ? ಬಸವಣ್ಣ ಒಂದು ನಿಯಮ ಮಾಡ್ತಾನೆ. ಯಾವುದನ್ನ? ಅಪ್ಪ ನೀವು ಯಾರೇ ಕಲ್ಯಾಣ ಪಟ್ಟಣದೊಳಗಿಂದ ಉಳಿಬೇಕಾಗಿತ್ತು ಅಂದ್ರೆ, ಇಲ್ಲಿ ಕಲ್ಯಾಣ ಪಟ್ಟಣದೊಳಗೆ ಒಬ್ಬ ಶರಣರಾಗಿಂದ ಇರಬೇಕಾಗಿತ್ತು ಅಂತಂದ್ರೆ ಹೆಂಗೆ ಇರ್ಬೇಕು ಅಂತಕೊಂಡು ಕೇಳಿದ್ರೆ, ನೀವು ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು. ಕಾಯಕದಿಂದ ಬಂದಿರ್ತಕ್ಕಂಥ ಏನ್ರಿ ಸಂಪತ್ತಿನ ಒಳಗೆ ನಿತ್ಯ ಜಂಗಮರು ತೃಪ್ತಿ ಪಡಿಸ್ಬೇಕು. ಯಾಕೆ ಜಂಗಮರಿಗಿಂದ ತೃಪ್ತಿ ಪಡಿಸ್ಬೇಕು? ಬಸವಣ್ಣವರಿಂದ ಒಂದು ವಚನವನ್ನು ಹೇಳ್ತಾರೆ. ಯಾಕೆ ಜಂಗಮರಿಗೆ ಮುಣಿಸ್ಬೇಕು? ಯಾವ ಊರಾಗ ಜಂಗಮರು ಖುಷಿ ಒಳಗಿರ್ತಾರೋ, ಯಾವ ಮನಿತನದೊಳಗಿಂದ ಜಂಗಮರಿಂದ ಖುಷಿ ಒಳಗಿಂದ ಬರ್ತಾರೋ ಅಂತ ಮನಿತನಕ್ಕೆ ಏಸ್ ಕಾಲಕ್ಕೂ ಕೂಡ ಬಡತನ ಬರಂಗಿಲ್ಲ. ಆ ಗ್ರಾಮಕ್ಕಿಂತ ಏಸ್ ಕಾಲಕ್ಕೂ ಕೂಡ ಬಡತನ ಇರಂಗಿಲ್ಲ. ಏನ್ರಿ? ಜಂಗಮ ಜಗದ್ ಬರಿತಾ ತಗೊಂಡು ಹೇಳ್ತಾರೆ. ಕಲ್ಪನೆ ಇರಲಿ ಮಗ, ಬಸವಣ್ಣವರಿಂದ ಹೇಳ್ತಾರೆ ಯಾಕೆ ಜಂಗಮರಿಗೆ ಉಣಿಸ್ಬೇಕು? ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೇರಿದರೆ ಮೇಲೆ ಪಲ್ಲವಿಸಿತ್ತು ನೋಡ, ಲಿಂಗದ ಮುಖವೇ ಜಂಗಮ. ಕಲ್ಪನೆ ಇರಲಿ ಮಗ, ಅವ್ರು ಎಷ್ಟು ಚಂದ ಹೇಳ್ತಾರ. ಒಂದು ತೆಂಗಿನ ಗಿಡ ಏನ್ರಿ ತೆಂಗಿನಕಾಯಿ ಅಂತಕ್ಕಂಥ ಕೊಡಬೇಕಾಗಿತ್ತು ಅಂದ್ರೆ, ಒಂದು ಮಾವಿನ ಮರ ಮಾವಿನ ಹಣ್ಣು ಕೊಡಬೇಕಾಗಿತ್ತು ಅಂತಂದ್ರೆ ನಾವು ನೀರು ಎಲ್ಲಿ ಹಾಕಬೇಕ್ರಿ? ಗಿಡಕ್ಕೆ ಎಲ್ಲಿ ಹಾಕಿದ್ರಿಂದ ಹಣ್ಣು ಕೊಡ್ತದ್ರಿ? ಇಲ್ರಿ, ಮ್ಯಾಲ ಹಣ್ಣು ಕೊಡ್ತದ ತಗೊಂಡು ಯಾರು ಗಿಡ ಹತ್ತಿ ಕೊಡ ತೊಗೊಂಡು ಹೋಗಿ ಅಂದ್ರೆ ಮ್ಯಾಲ ಏನ್ರಿ ಚೆಂಡದಾಗ ಕುತ್ಕೊಂಡು ನೀರು ಹಾಕ್ತಾರನ್ರಿ? ಒಂದು ತೆಂಗಿನ ಗಿಡಕ್ಕೆ ಅಂದ್ರೆ ಮ್ಯಾಲೆ ನೀರು ಹಾಕ್ತಾರೇನು? ಹಾಕಂಗಿಲ್ಲ. ಯಾಕೆ? ಈ ಒಂದು ಮರಕ್ಕೆ ಬಾಯಿ ಅಂತಕ್ಕಂಥದ್ದು ಮ್ಯಾಲಿಲ್ಲಪ್ಪ. ಹೆಂಗಂದ ಅದ್ರ ಬೇರೆ ಅಂತಕ್ಕಂಥ ಕೆಳಗಿಂದ ಆ ಬಾಯಿನೇ ಕೆಳಗಿಂದ ಭಗವಂತ ಕೊಟ್ಟಾನ ತಿಳ್ಕೊಂಡಂದಾಗ ಕೆಳಗೆ ನೀರು ಹಾಕಿದ್ರೆ ಮ್ಯಾಲೆ ಹೆಂಗೆ ಫಲ ಕೊಡ್ತದೋ ಹಂಗೆ ಲಿಂಗದ ಮುಖವೇ ಜಂಗಮ. ಲಿಂಗ ಊಟ ಮಾಡಂಗಿಲ್ಲ ಏನ್ರಿ? ಗುಡಿಯಾಗಿರ್ತಕ್ಕಂಥ ದೇವರುಗಳು ಊಟ ಮಾಡಂಗಿಲ್ಲ. ಮಾಡ್ತವೇನ್ರಿ? ನಮ್ಮ ಕೊರಳಾಗಿರ್ತಕ್ಕಂಥ ಇಷ್ಟಲಿಂಗನ ಕೂಡ ಊಟ ಮಾಡಂಗಿಲ್ಲ. ಈ ಎಲ್ಲ ದೇವಾನುದೇವತೆಗಳಿಗೆ ಇವೆಲ್ಲ ದೇವಸ್ಥಾನಗಳೇನದವಲ್ಲ, ಈ ಎಲ್ಲ ದೇವಸ್ಥಾನಗಳಿಗೆ ನಮ್ಮ ಕೊರಳಾಗಿರ್ತಕ್ಕಂಥ ಲಿಂಗಕ್ಕೆ ಬಾಯಿ ಯಾವುದು ಒತ್ತುಕೊಂಡೋದು ಕೇಳಿದ್ರೆ ಜಂಗಮನೇ ನಿಜವಾಗಿರ್ತಕ್ಕಂಥ ಬಾಯಿ. ಆ ದೇವರುಗಳು ಉಣಂಗಿಲ್ಲ, ಈ ದೇವರನ್ನು ಊಟ ಮಾಡ್ತದೆ. ಅದಕ್ಕಾಗಿ ಬಸವಣ್ಣವ್ರು ಹೇಳ್ತಲ್ಲ, ಪಡಿ ಪದಾರ್ಥವ ನೀಡಿದೊಡೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ಜಂಗಮರು ತೃಪ್ತಿಯಾಗಿರಬೇಕು.
ಜಂಗಮರನ ಆನಂದದೊಳಗೆ ಇರಬೇಕು. ಅಂದಾಗ ಮಾತ್ರ ಏನ್ರಿ ಪರಮಾತ್ಮ ನೀ ಏನು ಕೇಳ್ತಿ ಅದನ್ನು ಕೊಡ್ತಾನೆ. ಅದಕ್ಕಾಗಿಯೇ ಜಂಗಮಾಮೂರ್ತಿಗಳು ನಿಮ್ಮ ಮನೆಗೆ ಬಂದಾಗ ಒಂದು ಮಂತ್ರ ಅಂತಾರಿಲ್ರಿ. ಎಲ್ಲರ ಮನೆಗೆ ಬಂದಾಗ ಏನು ಅಂತಾರ, ನೀವೆಲ್ಲ ಮಾಡಿದ ಅಡಿಗೆಲ್ಲ ಗಂಗಳದ ನೀಡಿರ್ತೀರಿ. ಅವಾಗಿಂದ ಭಕ್ತ ಆಟ ಬಿದ್ದಾನ್ರಿಪ್ಪ ಅಂದಾಗ ಬಂದಿರ್ತಕ್ಕಂಥ ಜಂಗಮಾಮೂರ್ತಿ ಆ ಮಂತ್ರ ಅಂದ್ರನೇ ಅವ ಸ್ವಾಮಿ. ಏನ್ರಿ ಆ ಮಂತ್ರ ಬರಲಿಲ್ಲ ಅಂದ್ರೆ ಸ್ವಾಮಿನೇ ಅಲ್ಲ. ಇದು ತಲೆಗಿಟ್ಕೋಬೇಕು ನಾವು. ಸುಮ್ಮನೆ ಅಂದ ನಾವು ಈಗ ನಾವು 500 ಸ್ವಾಮಿಗಳು ಅನಿಸ್ಕೋಬೇಕಾಗಿತ್ತು ಅಂದ್ರೆ ಸುಮ್ಮನೆ ಅನಿಸ್ಕೊಳಕ್ಕಾಗಂಗಿಲ್ಲ. ನಮಗೂ ಕೂಡ ಅಯ್ಯಾಚಾರ ಮಾಡಿದಾಗ ಮಾತ್ರ ನಾವು 500 ಹಾಕಿವಿ ಹೊರತಾಗಿ, ಇಲ್ಲದೇ ಇದ್ರೆ ಅಯ್ಯಾಚಾರ ಅಲ್ಲ ಅಂದ್ರೆ 500 ಹಾಕೋಕ್ಕಾಗಂಗಿಲ್ಲ. ನಾವು ಅಯ್ಯಾಚಾರ ಮಾಡ್ಕೋಬೇಕಾದ್ರೆ ನಾವು ಗುರುವಿನಿಂದ ಉಪದೇಶ ಪಡಿಬೇಕು. ಅಷ್ಟಾವರಣಗಳ ಬಗ್ಗೆ ಅಂತ ತಿಳ್ಕೋಬೇಕು. ಇದು ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಜಂಗಮರು ಹಾಕಿವಿ, ನಾವು ಸ್ವಾಮಿಗಳು ಹಾಕಿವಿ, 500 ಹಾಕಿವಿ, ಐಗಳು ಹಾಕಿವಿ. ಅದು ಇದ್ದಾಗ ಮಾತ್ರ ಏನ್ರಿ ಆ ಮಂತ್ರ ಅನ್ನಬೇಕವ. ಯಾವ್ದನ್ನ ಮಂತ್ರ? ಸುಮ್ಮನೆ ಭಾಳ ಸರಳದ ಮಂತ್ರ. ಶಿವಯೋಗಿನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ. ಏನ್ರಿ ಕಲ್ಪನೆ ಇರಲಿ ಮಗ. ಈ ಮಂತ್ರ ಏನು ಒತ್ತುಕೊಂಡು ಕೇಳಿದ್ರೆ, ಶಿವಯೋಗಿನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ ತೃಪ್ತಿಯ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರ. ಮತ್ತು ನೋಡ್ರ ಮಂತ್ರದ ಈ ಮಂತ್ರ ಅನ್ಬೇಕಮ್ಮ. ಹಿಂಗಂದ್ರೆ ಏನ್ರಿ ಅಜ್ಜಾರ ಹತ್ಕೊಂಡು ಕೇಳಿದ್ರೆ, ಶಿವಯೋಗಿನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ. ಒಬ್ಬ ಜಂಗಮಾಮೂರ್ತಿ ಊಟ ಮಾಡೋದನ್ನ ತಕೊಂಡ್ರೆ ಪರಮಾತ್ಮ ತೃಪ್ತಿ ಹಾಕಾನೆ. ಒಬ್ಬ ಪರಮಾತ್ಮ ತೃಪ್ತಿ ಆದ ಜಗತ್ತಿನ ಎಲ್ಲ ಜೀವಿಗಳೆಲ್ಲ ತೃಪ್ತಿಯಾಗಿರ್ತಾವತ್ ನೋಡ್ರಿ ಮಂತ್ರ. ಏನಂತಾರೆ? ಒಬ್ಬ ಜಂಗಮಾಮೂರ್ತಿ ಊಟ ಮಾಡಿದ್ರೆ ತೃಪ್ತಿ ಆದ್ರೆ ಸಾಕ್ಷಾತ್ ಪರಮಾತ್ಮನ ತೃಪ್ತಿ ಹಾಕಾನೆ. ಒಬ್ಬ ಪರಮಾತ್ಮ ತೃಪ್ತಿ ಆದ್ನು ಅಂತಂದ್ರೆ ಜಗತ್ತಿನ ಎಲ್ಲ ಜೀವಿಗಳೆಲ್ಲ ತೃಪ್ತಿ ಹಾಕವತ್ತಿಕೊಂಡೇ ಒಬ್ಬ ಜಂಗಮನಿಗಿಂದ ಪ್ರಸಾದ ಮಾಡಿಸ್ಬೇಕು, ಜಂಗಮರಿಗಿಂದ ಉಣಿಸ್ಬೇಕು. ಏನ್ರಿ ಜಂಗಮರು ಏನು ಕೇಳ್ತಾರೆ ಅದನ್ನೆಲ್ಲನೂ ಕೂಡ ಮಾಡಬೇಕು. ಎಲ್ಲಿ ಜಂಗಮಾಮೂರ್ತಿಗಳು ಖುಷಿದಾಗಿರ್ತಾರೆ, ಆನಂದೊಳಗಿರ್ತಾರ, ತೃಪ್ತಿಯಾಗಿಂದಾಗಿರ್ತಾರ. ಅದೇ ಊರ ಅದೇ ಮನೆತನ್ನೇ ಸುಖದಾಗ ಐತೆ ಹೊರತಾಗಿ ಎಲ್ಲವೂ ಕೂಡ ಸುಖದಾಗಿಂದ ಇಲ್ಲ. 12ನೇ ಶತಮಾನದೊಳಗೆ ಶರಣರಲ್ಲ. ಅದಕ್ಕಾಗೇ ನಿತ್ಯ ಕಾಯಕ ಮಾಡಬೇಕು, ಜಂಗಮರಿ ತೃಪ್ತಿಪಡಿಸ್ಬೇಕು. ಏನ್ರಿ ಸಾಮಾನ್ಯವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳ್ರಿ. ನಾಳೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತದೆ. ಅದು ಏನು ಕಾರ್ಯಕ್ರಮ ಹತ್ತುಕೊಂಡದ ಕೇಳಿದ್ರೆ, ನಾಳೆ ಮಲ್ಲಮ್ಮಳ ಮದುವೆ. ಏನ್ರಿ ಯಾಕಂದ್ರೆ ಅವಳು ಮದುವೆ ಆದ ಬಳಿಕನೇ ಅವಳು ಪವಾಡಗಳಿಂದ ನಡೀತಕ್ಕಂಥವು. ಅದಕ್ಕೆ ನಾವು ಈ 3-4 ದಿನ ಅಂದ ನಾವು ಯಾಕೆ ತೊಗೊಂಡು ಬಂದೀವಿ ಎತ್ತಿಕೊಂಡೋದು ಕೇಳಿದ್ರೆ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಧರ್ಮದ ಬಗ್ಗೆ ಏನ್ರಿ ನಮ್ಮ ಧರ್ಮದ ಬಗ್ಗೆ ನಾವು ಚಿಂತನೆ ಮಾಡಲೇಬೇಕು. ಯಾಕಂದ್ರೆ ಅದರ ನೇರವಾಗಿ ಅಂದ ಮದುವೆನೇ ಅದ. ಪುರಾಣದಾಗ ಬರೆದಿದ್ದಂದ ನೇರವಾಗಿ ಮದುವೆನೇ ಅದ. ಆದ್ರೆ ಅದಕ್ಕೆ ಪೂರ್ವದೊಳಗೆ ನಾವು ಯಾಕೆ ಇದನ್ನೆಲ್ಲನೂ ಕೂಡ ಹೇಳಿದೀವಿ ಎತ್ತಿಕೊಂಡಂದ್ರೆ, ನಿಮಗೂ ಕೂಡ ಬರೀ ಅಂದ ಪವಾಡ ಕೇಳೋದೇ ಆಗಬಾರ್ದು. ನಾವು ಕೂಡ ವೀರಶೈವಲಿಂಗ ಧರ್ಮದೊಳಗೆ ಅಂದ ಹುಟ್ಟಿವಿ. ಲಿಂಗದ ಬಗ್ಗೆ ತಿಳ್ಕೊಬೇಕು, ಗುರುವಿನ ಬಗ್ಗೆ ತಿಳ್ಕೊಬೇಕು. ಈ ಎಲ್ಲದರ ಬಗ್ಗೆ ಕೂಡ ತಿಳ್ಕೊಬೇಕಂತಂದೆ ನಾವೆಲ್ಲ ಹೇಳ್ತಾ ಬಂದಿವಿ. ನಾಳೆಗೆ ಮಹಾತಾಯಿ ಮಲ್ಲಮ್ಮ ತಾಯಿಯ ಮದುವೆ ಸಮಾರಂಭ ಅಂತಕ್ಕಂಥ ನಡೀತದೆ. ಆ ಕಾರ್ಯಕ್ರಮದೊಳಗೆ ನೀವೆಲ್ಲ ಪಾಲ್ಗೊಳ್ಳಿ ಎತ್ತಿಕೊಂಡು ಅನ್ನುವಂಥ ಮಾತನ್ನು ಹೇಳುತ್ತಾ, ಅದರದ್ದೆಲ್ಲ ವ್ಯವಸ್ಥೆಯನ್ನು ನಮ್ಮ ಪಂಚ ಕಮಿಟಿಯವರು ಅವರೆಲ್ಲರೂ ಕೂಡ ನಮ್ಮ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳುತ್ತಾ ಇಲ್ಲಿಗೆ ನನ್ನ ಪ್ರವಚನಕ್ಕೆ ವಿರಾಮ ಕೊಡ್ತಾ ಇದ್ದೀನಿ.